ಹಾಗೂ ನನ್ನ ಸ್ನೇಹಿತರೆ ಎಲ್ಲರಿಗೂ ಮಧ್ಯಾಹ್ನದ ಶುಭೋದಯ. ಈ ವಿಷಯದ ಬಗ್ಗೆ ಹೇಳುವುದೇನೆಂದರೆ, ಬೀಳ್ಕೊಡುಗೆ ಇದು SLC ವಿದ್ಯಾರ್ಥಿಗಳಿಗೆ ಮಾಡುವ ಸಮಾರಂಭ. ಈ ಸಮಾರಂಭದ ಬಗ್ಗೆ ಹೇಳುವುದೇನೆಂದರೆ, ಎಲ್ಲರಿಗೂ ಗುರು ಹಿರಿಯರೇ. ಸರ್ ಬಗ್ಗೆ ಹೇಳುವುದೇನೆಂದರೆ, ಎಲ್ಲ ಗುರು ಹಿರಿಯರು ಪಾಠ ಮಾಡೋದ್ರ ಬಗ್ಗೆ ಹೇಳಬೇಕಾದ್ರೆ ಮೊದಲು ಸುರೇಶ್ ಸರ್ ಅವರನ್ನು ಹೇಳಬೇಕಾಗುತ್ತದೆ. ಅವರು ಫಸ್ಟ್ ಕ್ಲಾಸ್ ಬಂದ ಕೂಡಲೇ ಯಾರು ಕೂಡ ಸೈಲೆಂಟಾಗಿ ಕುಳಿತುಕೊಂಡಿರುವುದಿಲ್ಲ. ಆದರೂ ಕೂಡ ಅವರು ಸೈಲೆಂಟಾಗಿ ಕುಳಿತುಕೊಳ್ಳಂತೆ ಹೇಳುತ್ತಾರೆ. ಆದರೆ ಅವರು ಎಷ್ಟು ಕೋಪವನ್ನು ಬಂದರೆ ಎಲ್ಲರೂ ತಾಳ್ಮೆಯನ್ನಾಗಿ ಮಾಡಿಕೊಳ್ಳುತ್ತಾರೆ. ಎಷ್ಟು ವಿದ್ಯಾರ್ಥಿಗಳು ಗಲಾಟೆ ಮಾಡಿದರೂ ಅವರು ಸೈಲೆಂಟ್ ಆಗಿರುವಂತೆ ಹೇಳುತ್ತಾರೆ. ಯಾವುದೇ ಕಾರಣಕ್ಕೂ ವಿದ್ಯಾರ್ಥಿಯ ಮೇಲೆ ಸಿಟ್ಟು ಮಾಡಿಕೊಳ್ಳುವುದಿಲ್ಲ. ಹಾಗೂ ಎಲ್ಲ ಶಿಕ್ಷಕರ ಬಗ್ಗೆ ಹೇಳಬೇಕಾದರೆ ಒಂದು ದಿವಸ ಸಾಕಾಗುವುದಿಲ್ಲ. ಆದರೆ ನನ್ನ ಈ ಎರಡು ಅನಿಸಿಕೆ ಬಗ್ಗೆ ಹೇಳ್ಕೊಳ್ಳೋದಕ್ಕೆ ಇಷ್ಟಪಡುತ್ತೇನೆ. ಜೈ ಹಿಂದ್, ಜೈ ಕನ್ನಡ ಮಾತೆ. ಬಸವರಾಜ್ ಇವರಿಗೆ ಧನ್ಯವಾದಗಳು. ಪ್ರತಿ ವರ್ಷದಂತೆಯೇ ಈ ವರ್ಷವೂ ಕೂಡ 10ನೇ ತರಗತಿಯ ವಿದ್ಯಾರ್ಥಿಗಳು ಕೊಡುಗೆ ನೀಡಿ ಈ ಪರಂಪರೆಯನ್ನು ಮುಂದುವರೆಸಿಕೊಂಡು ಹೋಗುತ್ತಿದ್ದಾರೆ. 2023-24ನೇ ಸಾಲಿನ SSLC ವಿದ್ಯಾರ್ಥಿಗಳು ನೀಡುವ ಕೊಡುಗೆ ಏನೆಂದರೆ, ವ್ಯಕ್ತಪಡಿಸಲು ಬರುತ್ತಿದ್ದಾರೆ ಬಸವರಾಜ್ ಸರ್. ಗುರು ಬ್ರಹ್ಮ, ಗುರು ವಿಷ್ಣು, ಗುರುದೇವೋ ಮಹೇಶ್ವರ, ಗುರು ಸಾಕ್ಷಾತ್ ಪರಬ್ರಹ್ಮ, ತಸ್ಮೈ ಶ್ರೀ ಗುರುವೇ ನಮಃ. ಈ ಒಂದು 2023-24ನೇ ಸಾಲಿನ SSLC ವಿದ್ಯಾರ್ಥಿಗಳಿಗೆ ಬೀಳ್ಕೊಡುಗೆ ಮತ್ತು ವಾರ್ಷಿಕ ಸ್ನೇಹ ಸಮ್ಮೇಳನದ ಈ ಒಂದು ವೇದಿಕೆಯ ಘನ ಅಧ್ಯಕ್ಷತೆ ವಹಿಸಿರ್ತಕ್ಕಂಥ ಮಾನ್ಯ ಮುಖ್ಯ ಗುರುಗಳೇ, ವೇದಿಕೆಯ ನಮ್ಮ STMC ಅಧ್ಯಕ್ಷರೇ ಮತ್ತು ಭೂದಾನಿ ಮಾತೆಯರೇ ಹಾಗೂ ಪಾಲಕರೇ, ನನ್ನ ನೆಚ್ಚಿನ ಗುರುಮಿತ್ರರೇ ಮತ್ತು ಎಲ್ಲ ಪ್ರೀತಿಯ ವಿದ್ಯಾರ್ಥಿನಿಯರೇ, ಈಗಾಗಲೇ ನಿಮಗೆ ಖಂಡಿತ ಹಸಿವಾಗಿದೆ, ನಮ್ಗೆ ಗೊತ್ತಿದೆ. ಆಮೇಲೆ ಸಮಯ ಕೂಡ ಇಲ್ಲಿ ಭಾಳಷ್ಟು ಆಗಿದೆ. ಆದರೂ ಕೊನೆಯದಾಗಿ ಒಂದೆರಡು ಮಾತುಗಳನ್ನ ಹೇಳ್ಬೇಕಂತ ಕೇಳ್ಕೊಂಡಾಗ, ಈಗ ನಾವು ಮುಖ್ಯವಾಗಿ SSLC ವಿದ್ಯಾರ್ಥಿಗಳಿಗೆ ಹೇಳುವಂಥದ್ದು ಒಂದು ಕಿವಿ ಮಾತು ಏನಪ್ಪ ಅಂತಂದರೆ, ಈಗ ನಾವು ಶಾಲೆ ಅಂತ ಬಂದಿದ್ವಿ, 3 ವರ್ಷಗಳ ಕಾಲ ಇಲ್ಲಿ ಕಳೆದಿದ್ವಿ. ನಮಗೊಂದು ಗೊತ್ತಿರಬೇಕು, ಜೀವನ ಅನ್ನೋದು ಒನ್ ವೇ. ಇದು ವಿ ಕಾಂಟ್ ಕಮ್ ಬ್ಯಾಕ್ ಆನ್ ದ ಸೇಮ್ ವೇ. ನಾವು ಒಂದು ಹಾದಿಯನ್ನು ದಾಟಿ ಹೋದ್ಮೇಲೆ ವಾಪಸ್ ಬರಲ್ಲ. ಆದರೆ ನಾವು ಆ ಹಾದಿಯನ್ನು ಬಿಟ್ಟು ಹೋದ್ಮೇಲೆ ನಮ್ಮ ನೆನಪುಗಳು ಮಾತ್ರ ಅಲ್ಲೇ ಉಳಿದಿರ್ತವೆ. ಹಾಗಾದರೆ ಇಷ್ಟಕ್ಕಿಂತ ಭಾಳಷ್ಟು ವಿದ್ಯಾರ್ಥಿನಿಯರು ಭಾಳಷ್ಟು ಸೊಗಸಾಗಿ 3 ವರ್ಷದ ತಮ್ಮ ಅನುಭವವನ್ನು ತಮ್ಮ ಮಾತುಗಳ ಮೂಲಕ, ನಗೆ ಹನಿಗಳ ಮೂಲಕ ನೀವು ತೋಳ್ಕೊಂಡಿದ್ದೀರಿ. ಖಂಡಿತವಾಗ್ಲೂ ನಿಮ್ಮೆಲ್ಲ ಅಭಿಪ್ರಾಯಗಳಿಗೆ, ನಿಮ್ಮ ಏನು ಅನುಭವಗಳಿದಾವೆ ಅವನ್ನೆಲ್ಲಕ್ಕೂ ಕೂಡ ನಾವು ಚಿರಋಣಿಗಳಾಗಿರ್ತೀವಿ. ಹಾಗಾದರೆ ಇಲ್ಲಿ ಒಂದು ಶಾಲೆ ಅನ್ನೋದು, ಒಂದು ವ್ಯವಸ್ಥೆ ಅನ್ನೋದು ಯಾವ ರೀತಿ ಇರ್ತದಪ್ಪ ಅಂದರೆ, ನಾವು ದಡ ಇದ್ದಂಗೆ. ಈ ಶಾಲೆ ಇಲ್ಲೇ ಇರ್ತೈತಿ, ಈ ವ್ಯವಸ್ಥೆ ಇಲ್ಲೇ ಇರ್ತೈತಿ, STMC ಇರ್ತೈತಿ, ಊರು ಇರ್ತೈತಿ, ಪ್ರೋತ್ಸಾಹ ಇರ್ತೈತಿ. ನೋಡಿ, ಈಶ್ವರ್ ಬೂದುಗಪ್ಪ ಸರ್ ಅವರು ನಿಮಗೆ ಭೇಟಿಯಾಗಿ 2 ದಿವಸ ಆಗಿರ್ಬೋದು. ಆದರೆ ಅವರು ಕೂಡ ನಿಮಗೆ ಈ ಒಂದು ಕಾರ್ಯಕ್ರಮಕ್ಕೆ ಭಾಗವಹಿಸಿ ಅವರು ಒಂದು ಪ್ರೋತ್ಸಾಹವನ್ನು ನೀಡಲಿಕ್ಕೆ ಮುಂದೆ ಬಂದಿದ್ದಾರೆ. ಈ ಶಾಲೆ, ಈ ವ್ಯವಸ್ಥೆಗಳು ಎಲ್ಲ ಮಾಡ್ತಿರೋದು ಏನಪ್ಪ ಅಂತಂದರೆ, ನಾವು ದಡದಲ್ಲಿ ನಿಂತ್ಕೊಂಡು ಹರಿಯುವಂಥ ನೀರು ನೀವೆಲ್ಲ. ಇವತ್ತು ಈ ವರ್ಷ ಬ್ಯಾಚ್ ಬಂದಿದೆ, ಮತ್ತೆ ಮುಂದಿನ ವರ್ಷ ಬ್ಯಾಚ್ ಬರುತ್ತೆ, ಹಿಂದಿನ ವರ್ಷ ಮತ್ತೊಂದು ಕಳೆದೋಗಿರ್ತೈತಿ. ಆದರೆ ನೀವು ಬಿಟ್ಟು ಹೋಗುವಂಥ ಕುರುಗಳಲ್ಲಿ ನೆನಪಿರ್ತವೆ. ನೀವೆಲ್ಲರಿಗೂ ನಾವು ಬಯಸೋದು ಇಷ್ಟೇ ಏನಪ್ಪ ಅಂತಂದರೆ, ನಿಮ್ಮ ಜೀವನದಲ್ಲಿ ನೀವು ಯಶಸ್ಸನ್ನು ಕಾಣಬೇಕು. ನೀವು ಯಶಸ್ಸಿನ ಗುರಿಯನ್ನು ನೀವು ಮುಟ್ಟಿದ ಮೇಲೆ ಆವಾಗ ನಮಗೆ ನಿಜಕ್ಕೂ ಕೂಡ ಖುಷಿ ಆಗ್ತದೆ. ಈಗ ನೀವು ಎಷ್ಟು ಅಂಕಗಳನ್ನ ಪಡೀತೀರಿ ಅನ್ನೋದು ಕೇವಲ ಅದು ನಿಮ್ಮ ಸಾಮರ್ಥ್ಯವನ್ನು ಅಷ್ಟೇ ತೋರಿಸಂಗಿಲ್ಲ, ನಮ್ಮ ಶ್ರಮವನ್ನು ತೋರಿಸ್ತದೆ. ಈಗ ನೀವು ಯಾವುದೋ ಒಂದು ವಿಷಯದಲ್ಲಿ ಅತಿ ಹೆಚ್ಚು ಅಂಕ ಪಡೆದಿರಿ ಅಂತಂದರೆ ಮೊದಲು ಖುಷಿ ಪಡೋರು ನಾವು ಶಿಕ್ಷಕರು. ನಾವು ಹೇಳ್ಕೊತೀವಿ, ನೋಡಪ್ಪ ನಮ್ಮ ಸಬ್ಜೆಕ್ಟ್ನಲ್ಲಿ ಇಷ್ಟು ಜನ ಹೈಯೆಸ್ಟ್ ಆಗಿದ್ದಾರೆ, ಇಷ್ಟು ಮಾರ್ಕ್ಸ್ ಬಂದಿದ್ದಾರೆ. ಅದು ನಮ್ದೇನು ತೋರಿಸ್ತೈತೆ ಅಂದರೆ, ನಾವು ಇಲ್ಲಿ ಏನು ಪಾಠ ಮಾಡಿದ್ದೀವಿ, ಯಾವ ರೀತಿ ಇದ್ವಿ ಅನ್ನೋದನ್ನು ತೋರಿಸ್ತೈತಿ. ಆಮೇಲೆ ಒಂದು ಮಾತು ನೆನಪಿಟ್ಬಿಡ್ರಿ, ಜೀವನ ಅಂತಂದರೆ ಕೇವಲ ಅಂಕಗಳು ಅಷ್ಟೇ ಅಲ್ಲ, ಇದು ಖಂಡಿತವಾಗಲೂ ಕೂಡ ನೆನಪಿನ ಬುತ್ತಿ ಆಗಿರ್ತೈತಿ. ಈಗ ನೀವು 3 ವರ್ಷ ಇಲ್ಲಿ ಹೆಂಗೆ ಕಳೆದಿದ್ರಿ ಅನ್ನೋದು ನಿಮ್ಗೆ ಗೊತ್ತಿದೆ. ಈಗ ನೀವೇನೆಲ್ಲ ಅನುಭವಗಳನ್ನ ಬಿಟ್ಟು ಹೋಗಿರೋ ಅನ್ನೋದು ನಿಮ್ಗೆ ಗೊತ್ತಿದೆ. ಆದರೆ ನಾವು ಇಲ್ಲಿಂದ ಏನು ಕಲಿಬೇಕಂದ್ರೆ, ಇನ್ನೂ ಮುಂದೆ ಹೋಗ್ಬೇಕಿದೆ. ನಾವು ಇಲ್ಲಿ ನೀವಾಗಲೇ ಹೇಳಿರಿ, ಏನನ್ನು ಸರಿ ಮಾಡಿವಿ, ಏನು ತಪ್ಪು ಮಾಡಿವಿ ಅಂತ ನೀವು ಒಪ್ಕೊಂಡಿದ್ರಿ, ಹೌದಾ? ಈಗಾಗಲೇ ಹೇಳ್ದಂಗೆ ಸರಿ ತಪ್ಪುಗಳು ಜೀವನದಲ್ಲಿ ಜೊತೆಗೆ ಇರ್ತಕ್ಕಂಥದ್ದೇ. ಆದರೆ ನಾವು ಜಾಸ್ತಿ ಏನನ್ನ ಆಯ್ಕೆ ಮಾಡ್ಕೋಬೇಕಂದ್ರೆ ಅಲ್ಲಿರೋ ಒಳ್ಳೆತನಗಳನ್ನ ಆಯ್ಕೆ ಮಾಡ್ಕೋಬೇಕು. ನೀವು ಬಿಟ್ಟು ಹೋದ್ಮೇಲೆ ಕೂಡ ನಿಮ್ಮನ್ನ ನೆನ್ಪಿಟ್ಕೊಳ್ಬೇಕು, ಈ ಶಾಲೆ ನೆನ್ಪಿಟ್ಕೊಳ್ಬೇಕು. ಯಾವಾಗ ನೆನ್ಪಿಟ್ಕೊಳ್ತೈತಿ ಅಂದರೆ, ನಿಮ್ಮ ವರ್ತನೆಗಳು ಆ ರೀತಿ ಇದ್ದಾಗ, ನಿಮ್ಮ ವರ್ತನೆಗಳು ಸಂಸ್ಕಾರಯುತವಾಗಿದ್ದಾಗ. ನಾವು ಶಾಲೆ ಅಂತಂದ್ರೆ ಬರೀ ಅಕ್ಷರ ಕಲಿಯೋದಲ್ಲ, ಇಲ್ಲಿ ಜೊತೆಗೆ ಸಂಸ್ಕಾರ ಕಲಿಬೇಕು, ಮೌಲ್ಯ ಕಲಿಬೇಕು, ಸಹಕಾರ ಕಲಿಬೇಕು. ಆಮೇಲೆ ನಮಗೆ ಇಲ್ಲಿ ಇರುವಂಥ ನೆನಪನ್ನು, ಹಸಿರಾಗಿರುವಂಥ ಬೇರನ್ನು ಗಟ್ಟಿಯಾಗಿ ಇಳಿಸ್ಕೊಳ್ಳುವಂಥ ವರ್ತನೆಗಳನ್ನು ನಾವು ರೂಢಿಸ್ಕೊಳ್ಬೇಕು. ನಿಮ್ಮ ಮುಂದಿನ ಜೀವನ ಕೂಡ ಖಂಡಿತವಾಗಲೂ ಕೂಡ ಶುಭಕರವಾಗಿರಲಿ, ನಿಮ್ಮ ಯಶಸ್ಸುಗಳ ನಿಮ್ಮ ಹಿಂದೆ ಬರಲಿ.
ನಿಮ್ಮ ಪ್ರಯತ್ನ ಎನ್ನುವಂತಹದ್ದು ನಿಮ್ಮ ಮನಸ್ಸಿನಲ್ಲಿ ಏನಿದೆ ಅಲ್ಲ ಅದು ಹೊರಗಡೆ ಬರಲಿ. ಖಂಡಿತವಾಗಲೂ ಕೂಡ ನೀವೆಲ್ಲರೂ ಮಹಾನ್ ಶಕ್ತಿಶಾಲಿಗಳೇ ಇದ್ದೀರಿ. ಆದರೆ ನೀವು ಅದನ್ನು ಉಪಯೋಗ ಮಾಡ್ಕೊಳ್ತಿಲ್ಲ. ನಮಗಿರೋ ಬೇಜಾರು ಏನಪ್ಪಾ ಅಂತಂದ್ರೆ ನಿಮ್ಮಲ್ಲಿ ಬಹಳಷ್ಟು ಜನ ಇನ್ನೂ ಬುದ್ಧಿವಂತರಿದ್ದೀರಿ, ಆದರೆ ಅದನ್ನ ನೀವು ಬಹಳಷ್ಟು ಜನ ಅದನ್ನ ಹೊರಗಡೆ ಆಗ್ತಿಲ್ಲ. ಇದಕ್ಕೆ ಕಾರಣ ಏನಿರ್ಬೋದು ಅಂತಂದ್ರೆ ನಿಮ್ಮಲ್ಲಿ ಎಲ್ಲೋ ಒಂದ್ ಕಡೆ ಶ್ರದ್ಧೆ ಅನ್ನೋದು ಕಡಿಮೆ ಆಗಿದೆ ಅಂತ ನೀವು ಹೇಳ್ಬೋದು. ನಾವು ಹೇಳೋದೆಲ್ಲ ಬುದ್ಧಿ ಮಾತುಗಳು ಬೈದಂಗೆ ಆಗ್ತಿದಾವೆ. ಖಂಡಿತವಾಗಲೂ ಕೂಡ ಮುಂದೊಂದು ದಿವಸ ಅವು ನಿಮಗೆ ನೆನಪಿಗೆ ಬಂದೇ ಬರ್ತಾವೆ. ಆದರೆ ಎಲ್ಲಿವರೆಗೆ ನೀವು ನಿಮ್ಮ ಶ್ರದ್ಧೆಯನ್ನ ನಿಮ್ಮ ಶ್ರಮವಾಗಿ ಪರಿವರ್ತನೆ ಮಾಡೋದಿಲ್ವೋ ಅಲ್ಲಿವರೆಗೂ ನೀವು ಅಲ್ಲೇ ಇರ್ತೀರಿ. ಯಾವಾಗ ಅದು ಶ್ರಮವಾಗಿ ಹೊರಗಡೆ ಬರ್ತದೋ ಅವಾಗ ಖಂಡಿತವಾಗಲೂ ಕೂಡ ನಿಮ್ಮ ಯಶಸ್ಸು ಅನ್ನುವಂಥ ಹೂವು ಅರಳುತ್ತೈತಿ. ಅದರಿಂದ ಬರುವಂಥ ಸುಗಂಧ ನಿಮ್ಮ ಪರಿವಾರಕ್ಕೆ, ನಿಮ್ಮ ಗ್ರಾಮಕ್ಕೆ, ನಿಮ್ಮ ಶಾಲೆಗೆ ಎಲ್ಲರಿಗೂ ಕೂಡ ಒಳ್ಳೆಯದನ್ನಾಗಿ ಉಂಟು ಮಾಡಲಿ ಅಂತ ನಿಮ್ಮೆಲ್ಲರಿಗೂ ಶುಭವನ್ನು ಹಾರೈಸ್ತಾ ಬೀಳ್ಕೊಡ್ತಿರುವಂಥ ಎಲ್ಲ SSLC ವಿದ್ಯಾರ್ಥಿನಿಯರಿಗೆ ನನ್ನ ವೈಯಕ್ತಿಕವಾಗಿ ಶಾಲೆಯ ಪರವಾಗಿ ಮತ್ತು 8, 9ನೇ ತರಗತಿ ವಿದ್ಯಾರ್ಥಿಗಳೆಲ್ಲರ ಪರವಾಗಿ ಕೂಡ ನಿಮ್ಮ ಭವಿಷ್ಯ ಚೆನ್ನಾಗಿರಲಿ ಅಂತ ಶುಭವನ್ನು ಹಾರೈಸ್ತಾ ಇಲ್ಲಿವರೆಗೆ 4 ಮಾತುಗಳನ್ನ ಆಡಲಿಕ್ಕೆ ವೇದಿಕೆ ಅನುವು ಮಾಡಿಕೊಟ್ಟಿರುವಂಥ ವೇದಿಕೆಗೆ ಕೇಳಿದಂಥ ನಿಮ್ಮೆಲ್ಲರಿಗೂ ವಂದಿಸ್ತಾ ನನ್ನ 2 ಮಾತುಗಳನ್ನ ಮುಗಿಸ್ತಾ ಮುಂದಿನ ಕಾರ್ಯಕ್ರಮ ಕೊನೆ ಮಾಡ್ತೀನಿ. ಈ ವರ್ಷ 10ನೇ ತರಗತಿಯ ವಿದ್ಯಾರ್ಥಿಗಳು ಕೊಡುಗೆ ನೀಡಿ ಈ ಪರಂಪರೆಯನ್ನು ಮುಂದುವರಿಸಿಕೊಂಡು ಹೋಗುತ್ತಿದ್ದಾರೆ. 2023-24ನೇ ಸಾಲಿನ SSLC ವಿದ್ಯಾರ್ಥಿಗಳು ಹಾಗೂ ಅವರ ವರ್ಗ ಶಿಕ್ಷಕರಾದ ಸುರೇಶ್ ಸರ್ ಇವರ ಕೊಡುಗೆ ಏನೆಂದರೆ ಸೌಂಡ್ ಬಾಕ್ಸ್. ಈ ಕೊಡುಗೆಯನ್ನು ವೇದಿಕೆ ಮೇಲೆ ಆಸೀನರಾಗಿರುವ ಮುಖ್ಯೋಪಾಧ್ಯಾಯರು, SDMC ಅಧ್ಯಕ್ಷರು ಮತ್ತು ವೇದಿಕೆ ಮೇಲೆ ಆಸೀನರಾಗಿರುವ ಎಲ್ಲಾ ಗಣ್ಯಮಾನ್ಯರು ಈ ಶಾಲೆಯ ವಿದ್ಯಾರ್ಥಿಗಳ ಪರವಾಗಿ ಗುರುವೃಂದದ ಪರವಾಗಿ ಸ್ವೀಕರಿಸಬೇಕೆಂದು ವಿನಂತಿಸಿಕೊಳ್ಳುತ್ತೇನೆ. ಕೊಟ್ಟಿರ್ತಕ್ಕಂಥ SSLC ವಿದ್ಯಾರ್ಥಿನಿಯರು ಮತ್ತು ವಿದ್ಯಾರ್ಥಿಗಳು ವೇದಿಕೆ ಮುಂಭಾಗದಲ್ಲಿ ಬಂದು ಮಾನ್ಯ ಮುಖ್ಯ ಗುರುಗಳಿಗೆ ಮತ್ತು SDMC ಅಧ್ಯಕ್ಷರಿಗೆ ಮತ್ತು ವೇದಿಕೆ ಮೇಲೆ ಆಸೀನರಾಗಿರ್ತಕ್ಕಂಥ ಎಲ್ಲ ಗಣ್ಯಮಾನ್ಯರಿಗೂ ತಮ್ಮ ಈ ಕಾಣಿಕೆಯನ್ನು ಕೊಡುಗೆಯನ್ನು ಅರ್ಪಿಸಬೇಕಾಗಿ ವಿನಂತಿ ಮಾಡಿಕೊಳ್ತಾ ದಯಮಾಡಿ ಎಲ್ಲ ವಿದ್ಯಾರ್ಥಿಗಳು ವೇದಿಕೆ ಮುಂಭಾಗದಲ್ಲಿ ಬರಬೇಕು. ಓಕೆ ಸರ್. ಮಣ್ಣ ಪಾಪಣ್ಣನವರೇ, ಅದೇ ರೀತಿ ಇನ್ನೊಬ್ಬ ಸದಸ್ಯರಾದಂಥ ಶ್ರೀ ವೀರಣ್ಣನವರೇ ಹಾಗೂ ಪಾಲಕ ಪೋಷಕರಾಗಿ ಬಂದಂಥ ಅಯ್ಯಪ್ಪ ಗೊರೆಬಾಳವರೇ, ಅದೇ ರೀತಿ ವೇದಿಕೆ ಮೇಲೆ ಹಾಸನದಂಥ ಎಲ್ಲ ಶಿಕ್ಷಕ ವೃಂದದವರೇ ಹಾಗೂ ಈಶ್ವರ್ ಗೌಡವರವರೇ, ಅದೇ ರೀತಿ ಇನ್ನೊಬ್ಬ ಡ್ಯಾನ್ಸ್ ಮಾಸ್ಟರ್ ಹನ್ಮೇಶ್ ಸರ್ ಅವರೇ ಹಾಗೂ ಮುದ್ದು ವಿದ್ಯಾರ್ಥಿನಿಯರೇ, ನಿಮಗೆಲ್ಲ ಗೊತ್ತಿರುವ ಹಾಗೆ ಇಲ್ಲಿವರೆಗೆ 2023 ಮತ್ತು 24ನೇ ಸಾಲಿನ ವಾರ್ಷಿಕ ಸ್ನೇಹ ಸಮ್ಮೇಳನ ಹಾಗೂ SSLC ವಿದ್ಯಾರ್ಥಿಗಳ ಬೀಳ್ಕೊಡುಗೆ ಸಮಾರಂಭದಲ್ಲಿ ಅನೇಕ ವಿದ್ಯಾರ್ಥಿನಿಯರು ಏನಪ್ಪಾ ಅಂತ ಹೇಳಿದ್ರೆ ಬಂದು ತಮ್ಮದೇ ಆದಂಥ 3 ವರ್ಷದ ಅನುಭವಗಳನ್ನು ಇಲ್ಲಿ ಹಂಚಿಕೊಂಡಿದ್ದಾರೆ. ಅದೇ ರೀತಿ ಅದಕ್ಕಿಂತ ಹೆಚ್ಚಿಗೆ ನನಗೆ ಸಂತೋಷ ಆಗುತ್ತೆ ಏನಪ್ಪಾ ಅಂತ ಹೇಳಿದ್ರೆ ಬಸವರಾಜ್ ಒಬ್ಬನೇ ವಿದ್ಯಾರ್ಥಿ ಬಂದು ಇಲ್ಲಿ ಮಾತಾಡಿದ್ನಲ್ಲ, ಅದು ನನಗೆ ಬಹಳ ತೃಪ್ತಿ ಆಯ್ತು. ಯಾಕಂದ್ರೆ ಕಡೆಗೆ ಪಕ್ಷ ಒಬ್ಬ ವಿದ್ಯಾರ್ಥಿ ಆದರೂ 10ನೇ ತರಗತಿ ವಿದ್ಯಾರ್ಥಿ ಆದರೂ ಬಂದು ಇಲ್ಲಿ ಮಾತಾಡಿನಲ್ಲಪ್ಪ ಅಂತ ಒಂದು ಧೈರ್ಯ ನಮಗೇನಪ್ಪ ಅಂದ್ರೆ ಬರುತ್ತೆ ಅಂತ. ಕಾಲಮಾನ ಬಹಳ ಜಲ್ದಿ ಬದಲಾವಣೆ ಆಗ್ತಾ ಇದೆ, ಹೌದಲ್ಲ? ಇನ್ನೂ ಸ್ವಲ್ಪ ದಿವಸ ನೀವೆಲ್ಲ ನೋಡ್ತೀರಿ, ನೀವೆಲ್ಲ ಕಾಣ್ತೀರಿ, ಹೌದಲ್ಲ? ಎಲ್ಲ ಕಡೆನೂ ಏನಪ್ಪಾ ಅಂತ ಹೇಳಿದ್ರೆ ಪ್ರತಿಯೊಂದು ಕಡೆ ವಿದ್ಯಾರ್ಥಿನಿಯರ ಮೇಲ್ಗೈ ಅದ ಈಗ. ಅದಕ್ಕೆ ಹೆಣ್ಮಕ್ಳು ಸ್ಟ್ರಾಂಗ್ ಗುರು ಅಂತ ಯಾಕಂತಾರೆ ಅಂದ್ರೆ ಇದಕ್ಕೆ. ಅರ್ಥ ಆಯ್ತಾ? ನೀವೆಲ್ಲ ಅರ್ಥ ಮಾಡ್ಕೋಬೇಕು. ಮುಂದಿನ ದಿನಮಾನಗಳಲ್ಲಿ ನಿಮಗೆಲ್ಲ ವಿದ್ಯಾರ್ಥಿಗಳೇ ಏನಿದ್ರಲ್ಲ, ನಿಮಗೆ ಕಷ್ಟದ ದಿನಗಳು ಬರ್ತವೆ 100%. ಅದನ್ನ ನೀವು ಅರ್ಥ ಮಾಡ್ಕೊಂತ ಇಲ್ಲ. ನೀವು ಬರೀ ಏನಪ್ಪಾ ಅಂತ ಹೇಳಿದ್ರೆ ಎಲ್ಲೋ ಜೀವನ ನಡೀತೈತಿ, ಹೆಂಗೆ ಬರುತ್ತೆ ಹೆಂಗೆ ಹೋಗ್ತೀರಿ ಅಂತ ತಿಳ್ಕೊಂಡು ಆ ಥರ ಏನಪ್ಪಾ ಅಂದ್ರೆ ಭಾವಿಸ್ಕೊಂಡು ಜೀವನವನ್ನ ನಡೆಸ್ತಾ ಇದ್ರಿ. ಇಲ್ಲ, ಯಾಕಂತ ಹೇಳಿದ್ರೆ ವಿದ್ಯೆ ಇಂಪಾರ್ಟೆಂಟ್ ಅಲ್ಲ,
ಮೊದಲು ವಿನಯ, ಸಂಸ್ಕಾರ ಇಂಪಾರ್ಟೆಂಟ್, ಡಿಸಿಪ್ಲಿನ್, ಶಿಸ್ತು ಇಂಪಾರ್ಟೆಂಟ್. ಅವುಗಳನ್ನ ಮೊದಲಿಗೆ ನಾವು ಕಲಿಬೇಕು. ನೀವೆಷ್ಟು ಹಿಂದುಳಿತೀರಿ ಅಷ್ಟೇನಪ್ಪ ಅಂತ ಹೇಳಿದ್ರೆ ಎಜುಕೇಶನ್ ಅಷ್ಟೇ ಅಲ್ಲ, ಪ್ರತಿಯೊಂದರಲ್ಲಿ ಹಿಂದುಳ್ಕೊಂಡು ಹೋಗ್ಬಿಡ್ತಾರೆ ನೀವು. ಅದಕ್ಕೆ ಹೇಳ್ತಾರೆ ಕೈಲಾಗದ ನಮ್ಮ ಕಡೆಯಿಂದ ಏನು ಮಾಡೋಕ್ಕಾಗಲಿಲ್ಲ ಅಂದ್ರೆ ನಾವು ತಿಳ್ಕೊಂಡ್ಬಿಟ್ರೆ ಅಂದ್ರೆ ನಮ್ಮ ಕಡೆಯಿಂದ ಏನು ಮಾಡೋಕ್ಕಾಗಲ್ಲ. ಅರ್ಥ ಆಯ್ತಾ? ಅದಕ್ಕೆ ನಮ್ಮ ಕಡೆಯಿಂದ ಎಲ್ಲ ಆಗುತ್ತೆ ಅಂತೇಳಿ ನಾವು ಪ್ರಯತ್ನ ಪಟ್ರೆ ಎಲ್ಲವೂ ಆಗ್ತವೆ. ಪ್ರತಿಯೊಂದು ಏನಪ್ಪ ಅಂದ್ರೆ ಆಗ್ತವೆ. ಆದರೆ ಏನಪ್ಪ ಅಂದ್ರೆ ಗುರಿ ಇರ್ಬೇಕಷ್ಟೇ, ಸಾಧಿಸುವ ಛಲ ಇರಬೇಕು, ಗುರಿ ಇರಬೇಕು ನಮ್ಮಲ್ಲಿ. ಅಂದಾಗ ಮಾತ್ರ ನಾವೇನಪ್ಪ ಅಂದ್ರೆ ನಾವು ಏನಾದರೂ ಮಾಡೋಕ್ಕೆ ಸಾಧ್ಯ ಅಂತ. ನೀವೆಲ್ಲ ತಿಳ್ಕೊಂಡಿರ್ಬೋದು ಏನಪ್ಪ ಅಂತ ಹೇಳಿದ್ರೆ, ನಾನು ಕೂಡ ಏನಪ್ಪ ಅಂದ್ರೆ ನಿಮ್ಮ ಹಾಗೆ ನಾನು ಹಿಂದುಳಿದ ವಿದ್ಯಾರ್ಥಿ. ನಾನು ಯಾವಾಗಲೂ ಕೂಡ ಏನಪ್ಪ ಅಂದ್ರೆ ಭಾಷಣ ಮಾಡೋಕ್ಕೆ ಹೆದರ್ತಾ ಇದ್ದೆ. ನಾ ಯಾವಾಗ ಭಾಷಣ ಮಾಡೋಕ್ಕೆ ಸ್ಟಾರ್ಟ್ ಮಾಡಿದ್ದೆ ಅಂದರೆ ಇಲ್ಲಿ ಹೆಡ್ ಮಾಸ್ಟರ್ ಆಗಿ ಬಂದಾಗಲಿಂದನೇ ಭಾಷಣ ಮಾಡಿದ್ದೀನಿ. ಅಲ್ಲಿವರೆಗೂ ಮಾತಾಡೋಕ್ಕೆ ಹೋಗಲಿಲ್ಲ ನಾನು. ಆದರೆ ಮಾಡಲೇಬೇಕಾಗುತ್ತೆ, ಅನಿವಾರ್ಯ ಅದು. ಏನೇ ಇರಲಿ, ನಾನು ಬಸವರಾಜ್ ಸರ್ ಅಷ್ಟು ಚೆನ್ನಾಗಿ ಮಾತಾಡಲ್ಲ, ಅದೇ ರೀತಿ ಸುರೇಶ್ ಸರ್ ಅಷ್ಟು ಚೆನ್ನಾಗಿ ಮಾತಾಡಲ್ಲ, ವೀರೇಶ್ ಸರ್ ಅವರ ಹತ್ರನೂ ಆ ಥರ ಮಾತಾಡಲ್ಲ. ಆದರೂ ಏನಪ್ಪ ಅಂದರೆ ಮಾತಾಡುವಷ್ಟು ಕಲೆ ಏನಪ್ಪ ಅಂದರೆ ನನ್ನಲ್ಲಿ ಬರುತ್ತಾ ಇದೆ ಅಂತಂದರೆ ಅದಕ್ಕೆ ಕಾರಣ ಇವರೇ ಮೂವರು ಅಂತ. ಇವರೇ ಇಲ್ಲಿ ಏನು ಶಿಕ್ಷಕ ಸಿಬ್ಬಂದಿ ವರ್ಗದವರಲ್ಲ, ಇವರೇ ಮೇನ್ ಇಂಪಾರ್ಟೆಂಟ್. ಅದಕ್ಕೆ ಪ್ರೀತಿಯ ವಿದ್ಯಾರ್ಥಿಗಳೇ, ನಿಮ್ಮ ಹತ್ರ ಏನಪ್ಪ ಅಂದರೆ ಪ್ರತಿಯೊಂದನ್ನು ಕಲಿಯುವಂಥ ಹುಮ್ಮಸ್ಸನ್ನು ಬೆಳೆಸ್ಕೊರಿ. ಯಾವುದೇ ಇರಲಿ ಅದು, ನಾನು ಕಲಿಬೇಕು, ನಾನು ಬೆಳಿಬೇಕು, ನಾನು ಮುಂದೆ ಬರಬೇಕು, ಏನೇ ಇರಲಿ. ಕೇವಲ 35 ವರ್ಷ ಬದುಕಿದಂಥ ಸ್ವಾಮಿ ವಿವೇಕಾನಂದ ಇಡೀ ಜಗತ್ತಿಗೆ ಬೆಳಕನ್ನು ಕೊಟ್ಟು ಹೋಗ್ಬಿಟ್ರು. ಚಿಕಾಗೋದಲ್ಲಿ ಒಂದೇ ಒಂದು ಮಾತಾಡಿದ್ರಿಂದ ಇಡೀ ಸಭಾಂಗಣ ಏನಪ್ಪ ಅಂತ ಹೇಳಿದ್ರೆ ಅವರನ್ನ ಎದ್ದು ನಿಂತ ಚಪ್ಪಾಳೆಯನ್ನು ತಟ್ಟಿದ್ರು ಇಡೀ ವಿಶ್ವದಲ್ಲಿ. ಕೇವಲ 35 ವರ್ಷ ಬದುಕಿದ್ದವರು. ಅದೇ ಥರ 36 ವರ್ಷ ಬದುಕಿದಂಥ ಶ್ರೀನಿವಾಸ ರಾಮಾನುಜಂಗ ಇಡೀ ಪ್ರಪಂಚಕ್ಕೆ ಸಂಖ್ಯೆಗಳನ್ನು ಯಾವ ರೀತಿ ಮಾಡಬೇಕು ಅನ್ನೋದನ್ನ ಗುಣಿಸ್ಬೇಕು, ಭಾಗಿಸ್ಬೇಕು. ಮತ್ತೆ ನೋಡಿದ್ರೆ ಅವರು BA ಕಲ್ತಿರ್ತಾರೆ, ಸೈನ್ಸ್ ವಿದ್ಯಾರ್ಥಿ, ಎಲ್ಲವರು ಆರ್ಟ್ಸ್ ವಿದ್ಯಾರ್ಥಿ. ಇಡೀ ಪ್ರಪಂಚಕ್ಕೆ ಏನಪ್ಪ ಅಂದ್ರೆ ಸಂಖ್ಯೆಗಳ ಪರಿಚಯವನ್ನ ಯಾವ ರೀತಿ ಕಲಿಸ್ಬೇಕು, ಯಾವ ರೀತಿ ಮಾಡ್ಬೇಕು ಅನ್ನೋದನ್ನ ತೋರಿಸಿಕೊಟ್ಟು ಹೋಗ್ಬಿಟ್ರು ಕೇವಲ 36 ವರ್ಷ. ಅದಕ್ಕೆ ವಿದ್ಯಾರ್ಥಿಗೆ ವಯಸ್ಸು ಇಂಪಾರ್ಟೆಂಟ್ ಅಲ್ಲ, ಬದುಕೋದು ಇಂಪಾರ್ಟೆಂಟ್ ಅಲ್ಲ, ನಾವು ಯಾಕೆ ಬಂದಿದ್ದೀವಿ ಅದು ಇಂಪಾರ್ಟೆಂಟ್, ಅದು ಮುಖ್ಯ. ನಾ ಜೀವನದಲ್ಲಿ ಎದಕ್ಕಾಗಿ ಬಂದಿನಪ್ಪ, ಕೇವಲ ನಾ ಬಂದು ಅಷ್ಟೇ ಚೈನಿ ಹೊಡೆದು ಅದು ಮಾಡಿ ಇದು ಮಾಡಿ ಹೋಗ್ಬಿಟ್ರೆ ಮುಗಿದ ನನ್ನ ಜೀವನ ಮುಗೀತಾ ಅಂತ ನಾವು ತಿಳ್ಕೋಬೇಕು. ನಾವು ಬಂದಿದ್ದೀವಿ ಅಂದ್ರೆ ಏನಾದರೂ ಸ್ವಲ್ಪ ಸಾಧನೆ ಮಾಡಿ ಹೋಗು, ಒಂದು 10% ಆದ್ರೂ ಸಾಧನೆ ಮಾಡಬೇಕು. ಎಷ್ಟೋ ಸಾಧನೆಯ ನಮ್ಮ ಮುಂದೆ ಕಣ್ಣಿಗೆ ಕಾಣ್ತಾರೆ. ನಾನು ಬಹಳಷ್ಟು ಉದಾಹರಣೆಗಳನ್ನ ನಿಮ್ಮ ಎದುರಿಗೆ ಕೊಟ್ಟುಬಿಡ್ತೀನಿ, ಹೌದಲ್ಲ? ಅದೇ ರೀತಿ ಮಾನ್ಯ ಅಬ್ದುಲ್ ಕಲಾಂ ಅಂತ ಇಡೀ ಏನಪ್ಪಾ ಅಂತ ಹೇಳಿದ್ರೆ ವಿಶ್ವ ಕಂಡ ಅತ್ಯಂತ ಒಳ್ಳೆಯ ಸೈಂಟಿಸ್ಟ್ ಅಷ್ಟೇ ಅಲ್ಲ, ನಮ್ಮ ದೇಶ ಕಂಡಂತ ಅತ್ಯಂತ ಪ್ರಸಿದ್ಧ ರಾಷ್ಟ್ರಪತಿ. ಅವ್ರೇನಪ್ಪಾ ಅಂತ ಹೇಳಿದ್ರೆ ಸರ್ಕಾರಿ ಪ್ರೈಮರಿ ಶಾಲೆಯಲ್ಲೇ ಕಲಿತಂತ ವಿದ್ಯಾರ್ಥಿ, ಸರ್ಕಾರಿ ಶಾಲೆಗಳಲ್ಲಿ ಓದಂತ ವಿದ್ಯಾರ್ಥಿ. ಇವತ್ತು ನಾವೇನ್ ಮಾಡ್ತಾ ಇದೀವಿ, ಅವ್ರ ಬಗ್ಗೆ ನೆನೆಸ್ಕೊಂತ ಇದೀವಿ. ನೀವು ಕೂಡ ಏನಪ್ಪಾ ಅಂತ ಹೇಳಿದ್ರೆ ಮನಸ್ಸು ಮಾಡ್ರಿ, ಓದಿನ ಕಡೆ ಲಕ್ಷ್ಯ ಕೊಟ್ರಿ, ಕಲೀರಿ, ಓದ್ರಿ. ನಿಮ್ಮ ಜೀವನ ಓದಿನ ಕಡೆನೇ ಇರ್ಬೇಕು, ಯಾವಾಗಲೂ ಕಲಿಯೋ ಕಡೆನೇ ಇರಬೇಕು. ಏನಾದ್ರಲ್ಲಿ ಯಾರು ನೋಡಿದ್ರೆ ಕಲೀರಿ, ಸಮಾಜದಿಂದ ಆದ್ರೂ ಕಲೀರಿ, ಒಳ್ಳೇದನ್ನ ಕಲೀರಿ, ವಿದ್ಯೆಯಿಂದ ಕಲೀರಿ, ಪುಸ್ತಕಗಳಿಂದ ಕಲೀರಿ, ನೋಡೋದನ್ನ ಕಲೀರಿ. ಒಟ್ಟ ಏನಪ್ಪಾ ಅಂದ್ರೆ ನಮ್ಮ ಜೀವನ ಹೆಂಗಿರ್ಬೇಕು ಅಂದ್ರೆ ಕಲಿಸ್ಕೊಂತಿರ್ಬೇಕು, ನಾವು ಕಲಿತಾ ಇರ್ಬೇಕು. ನಾವು ಇಲ್ಲಿ ಬಂದಿದ್ದೀವಲ್ಲ, ನಿಮ್ಗೆ ರೂಳಾಗೆ ಬಂದಿಲ್ಲ, ನಿಮ್ಮ ನೋಡಿ ಎಷ್ಟೋ ಸಲ ನಾವು ಕಲಿತೀವಿ, ನಮ್ಮನ್ನು ನೋಡಿ ನೀವು ಕಲಿತೀರಿ. ಅದಕ್ಕೆ ವಿದ್ಯಾರ್ಥಿಗಳೇ, ವಯಸ್ಸು ಇಂಪಾರ್ಟೆಂಟ್ ಅಲ್ಲ, ವಯಸ್ಸು ಅದು ಬರುತ್ತೆ ಹೋಗುತ್ತೆ, ಅದಕ್ಕೆ ಮನಸ್ಸು ಇಂಪಾರ್ಟೆಂಟ್ ಅಂತ. ನೀವೆಲ್ಲ ವಿದ್ಯಾರ್ಥಿಗಳು ಏನಪ್ಪಾ ಅಂತ ಹೇಳಿದ್ರೆ ಈಗ ಬರುವಂತ ಪರೀಕ್ಷೆಯಲ್ಲಿ ಪರೀಕ್ಷೆ ಬಗ್ಗೆ ಭಯ ಬೇಡ. ಪರೀಕ್ಷೆ ಅಂದ್ರೆ ಒಂದು ಹಬ್ಬ ಅಂತ ಆಚರಣೆ ಮಾಡ್ರಿ, ಪರೀಕ್ಷೆಯನ್ನ ಹಬ್ಬ. ಅದಕ್ಕೆ ಚೇತನ್ ರಾಮ್ರು ಮೈಸೂರಿನ ಪ್ರಖ್ಯಾತ ಶಿಕ್ಷಣ ತಜ್ಞ ಅಂತಾನೆ ಕರಿತೀವಿ ನಾವು. ಚೇತನ್ ರಾಮ್ರವ್ರು ಏನಂತಾರಂದ್ರೆ ಪರೀಕ್ಷೆ ಒಂದು ಹಬ್ಬ. ಮಕ್ಕಳು ಪರೀಕ್ಷೆ ಮಾರ್ಚ್ ತಿಂಗಳು ಬಂದ್ರೆ ಪರೀಕ್ಷೆಗಳ ಹಬ್ಬ ಅದು. ನಾವು ಯಾವ ತರ ಹಬ್ಬವನ್ನ ಮನೆಯಲ್ಲಿ ಆಚರಣೆ ಮಾಡ್ತೀವಿ, ವಿದ್ಯಾರ್ಥಿಗಳು ಆ ತರ ಆಚರಣೆ ಮಾಡ್ರಿ. ನೀವು ನಕ್ಕೊಂತ ಆಚರಣೆ ಮಾಡ್ರಿ, ಹೆದರ್ಕೊಂತ ಆಚರಣೆ ಮಾಡಂಗಿಲ್ಲ. ಯಾವಾಗ ಹೆದರ್ತಿ ಬರುತ್ತೆ ಅಂತ ಹೇಳಿದ್ರೆ ನೀವು ಏನಪ್ಪಾ ಅಂದ್ರೆ ಅದ್ರ ಬಗ್ಗೆ ಪೂರ್ವ ತಯಾರಿ ಇರಲ್ಲ ನೋಡ್ರಿ, ಅವಾಗ ಮಾತ್ರ ಹೆದರಿಕೆ ಬರುತ್ತೆ. ಅದಕ್ಕೆ ಯಾವುದೇ ಒಂದು ಕಾರ್ಯಕ್ರಮ ಮಾಡಬೇಕಾದ್ರೆ, ಯಾವುದೇ ಒಂದು ವಿಷಯವನ್ನ ನಾವು ಆಲಿಸ್ಬೇಕಾದ್ರೆ ನಾವು ಏನ್ ಮಾಡಬೇಕು ಅಂದ್ರೆ ಪೂರ್ವ ತಯಾರಿ ಇರಬೇಕು ಅಂತ. ಒಂದು ಮನೆ ಕಟ್ಟಬೇಕಾದ್ರೆ ಬೇಸ್ಮೆಂಟ್ ಮುಖ್ಯ ಅಂತ ಹೇಳ್ತಾರೆ, ಬುನಾದಿ ಮುಖ್ಯ. ಆ ಬುನಾದಿನೇ ಇರ್ಲಿಲ್ಲ ಅಂತ ಹೇಳಿದ್ರೆ, ಅದಕ್ಕೆ ಪ್ರೀತಿಯ ವಿದ್ಯಾರ್ಥಿಗಳೇ, ನಿಮ್ಮಲ್ಲಿ ರಿಕ್ವೆಸ್ಟ್ ಏನಪ್ಪಾ ಅಂತ ಹೇಳಿದ್ರೆ, ಇದು 10ನೇ ತರಗತಿನೇ ಕೊನೆ ಅಲ್ಲ, ನೆನಪಿಟ್ಕೋರಿ. ಈ 10ನೇ ತರಗತಿಯಲ್ಲಿ ಒಳ್ಳೆ ರೀತಿಯಿಂದ ಇನ್ನೊಂದೇನಪ್ಪಾ ಅಂದ್ರೆ ಸರ್ಕಾರದವರು ನಿಮ್ಮ ಸಲುವಾಗಿ, ನಮ್ಮ ಸಲುವಾಗಿ ಅಲ್ಲ, ನಿಮ್ಮ ಸಲುವಾಗಿ 3 ಪರೀಕ್ಷೆಗಳನ್ನ ಮಾಡಿ ಒಳ್ಳೆದನ್ನ ಮಾಡಿದ್ದಾರೆ.
ಈ 3 ಪರೀಕ್ಷೆಗಳಲ್ಲಿ ನಿಮಗೆ ಅಂಕಗಳನ್ನು ಯಾವ ರೀತಿ ಪಡಿಬೇಕು, ಒಳ್ಳೆಯ ಅಂಕಗಳನ್ನು ಪಡೆಯೋಲಿಕ್ಕೆ ಒಂದೇನಪ್ಪ ಅಂದರೆ ಹೆಲ್ಪನ್ನು ಮಾಡಿಕೊಟ್ಟಿದ್ದಾರೆ. ವಿದ್ಯಾರ್ಥಿಗಳಲ್ಲಿ ಮನೋಸ್ಥೈರ್ಯ ತುಂಬುವ ಸಲುವಾಗಿ ಏನಪ್ಪಾ ಅಂದರೆ 3 ಪರೀಕ್ಷೆಗಳನ್ನು ಮಾಡಿದ್ದಾರೆ. ಅದಕ್ಕೆ 3 ಪರೀಕ್ಷೆಗಳು ಒಂದೊಂದು ತಿಂಗಳ ನಂತರ ಬರ್ತವೆ. ನಿಮ್ಮ ರಿಸಲ್ಟ್ ಓವರ್ ಆಲ್ ಬರೋದು ಜುಲೈ ತಿಂಗಳಲ್ಲಿ ಬರುತ್ತೆ. ಇದನ್ನ ನೆನಪಿಟ್ಕೋಬೇಕು. ಈಗೇನೋ ಒಂದು ಪರೀಕ್ಷೆಯನ್ನ ಬರದೆ ಮುಗಿದೋತು ಪರೀಕ್ಷೆ, ಮತ್ತೆ 2ನೇ ಪರೀಕ್ಷೆ ಬಿಟ್ರೆ ಅದು ನಿಮಗೆ ಏನಾಗುತ್ತೆ ಅಂದ್ರೆ ಲಾಸ್ ಆಗುತ್ತೆ. ದಯವಿಟ್ಟು ವಿದ್ಯಾರ್ಥಿಗಳು 3 ಪರೀಕ್ಷೆಗಳನ್ನ ಕೂಡ್ರಿ. ಮೊದಲನೇ ಪರೀಕ್ಷೆ ಚೆನ್ನಾಗಾಯ್ತು ಅಂದ್ರೆ ಎಲ್ಲಾ ಪರೀಕ್ಷೆಗಳು, ಎಲ್ಲಾ ಪತ್ರಿಕೆ ಉತ್ತರ ಪತ್ರಿಕೆಗಳು ಚೆನ್ನಾಗಿ ಬರೆದ್ರಿ ಅಂದ್ರೆ 2ನೇ ಪರೀಕ್ಷೆನೂ ಕೂಡ್ರಿ. ಅದು ಆಗ್ಲಿ ಬಿಡ್ಲಿ, ಆ ನಂತರದ್ದು. ಯಾಕಂದ್ರೆ 3 ಪರೀಕ್ಷೆ ಆದ ನಂತರ ಏನಪ್ಪಾ ಅಂದ್ರೆ ನಿಮ್ಮ ಸರಾಸರಿಯನ್ನ ತೆಗೆದುಕೊಂಡು ನಿಮ್ಮ ರಿಸಲ್ಟ್ ಅನ್ನ ಕೊಡ್ತಾರೆ. ಆ ರಿಸಲ್ಟ್ ಬಂದರ ನಂತರ ನಿಮ್ಗೆ ಏನಾದರೂ ಕಡಿಮೆ ಅಂಕಗಳು ಬಂದು ಅಂದ್ರೆ ಏನು ವರಿ ಮಾಡ್ಕೋಬೇಡ್ರಿ. ಆದ್ರೆ ಮುಂದೆ ಏನಪ್ಪಾ ಅಂದ್ರೆ ಇದರಿಂದ ಒಂದು ಪಾಠವನ್ನ ಕಲೀರಿ. ಇದರಿಂದ ಒಂದು ಪಾಠ ಕಲೀರಿ. ಜೀವನದಲ್ಲಿ ಯಾವತ್ತೂ ಕಲೀಲೇಬೇಕು. ಈಗ 10ನೇ ಕ್ಲಾಸ್ ಇಲ್ಲಿಂದ ಓದ ಮೇಲೆ ಏನ್ ಮಾಡ್ತೀರಿ ನೀವು? ಅದು ಮುಖ್ಯ. ಯಾಕಂದ್ರೆ 10ನೇ ತರಗತಿಯನ್ನ ನಾವೇನಂತ ಕರಿತೀವಿ ಅಂದ್ರೆ ಮೊದಲನೇ ಘಟ್ಟ ಅಂತ ಕರಿತೀವಿ. ವಿದ್ಯಾರ್ಥಿ ಜೀವನದ ಮೊದಲನೇ ಘಟ್ಟ 10ನೇ ತರಗತಿ. ಇದಾದ್ಮೇಲೆ ನಮ್ಮ ಜೀವನ ಆಕ್ಚುಲಿ ಏನಪ್ಪಾ ಅಂದ್ರೆ ಈಗ ಲೈಫ್ ಪ್ರಾರಂಭ ಆಗುತ್ತೆ. ನಮ್ಮ ಜೀವನ ಈಗ ಸ್ಟಾರ್ಟ್ ಆಗುತ್ತೆ. ನಾವೆಲ್ಲ ಏನ್ ತಿಳ್ಕೊಂಡಿದ್ರೆ ನಾವು ಹುಟ್ಟಿದ ಕೂಡ ಜೀವನ ಸ್ಟಾರ್ಟ್ ಆಗುತ್ತೆ ಇಲ್ಲ. ವಿದ್ಯಾರ್ಥಿಗಳ ಜೀವನ ಯಾವಾಗ ಅಂದ್ರೆ 10ನೇ ತರಗತಿ ನಂತರ ಸ್ಟಾರ್ಟ್ ಆಗುತ್ತೆ. ಇಲ್ಲಿ ತನ 10ನೇ ತರಗತಿಯವರೆಗೆ ಸ್ಟೂಡೆಂಟ್ ಲೈಫ್ ಈಸ್ ಗೋಲ್ಡನ್ ಲೈಫ್ ಅಂತಾರೆ. ಯಾಕಂತಾರೆ ಅಂದ್ರೆ ಅದು ಗೋಲ್ಡನ್ ನಾವು ಮಾಡ್ಕೊಂಡಾಗ ಗೋಲ್ಡನ್ ಲೈಫ್ ಆಗುತ್ತೆ ಹೊರತು ನಾ ಏನಾದ್ರು ಮಾಡ್ಕೊಂಡು ಕೆಡಿಸ್ಕೊಂಡ್ರೆ ಗೋಲ್ಡನ್ ಲೈಫ್ ಆಗಲ್ಲ. ಇಲ್ಲಿ ತನ ಏನೆಲ್ಲ ಇದು ಮಾಡಿದ್ರಿ ಎಲ್ಲವನ್ನ ಒಂದ್ ಕಡೆ ಬದುಕಿಟ್ರಿ. ಉಳಿದಂತ 20 ದಿವಸದ್ದೇನಪ್ಪಾ ಅಂತ ಹೇಳಿದ್ರೆ ಪರೀಕ್ಷೆ 20 ದಿವಸ ಉಳಿದ. ಆ 20 ದಿವಸದಲ್ಲಿ ಸರಿಯಾಗಿ ವರ್ಕ್ ಮಾಡ್ರಿ, ಸರಿಯಾಗಿ ಓದ್ರಿ, ಬಿಟ್ಟು ಬೀಳಾರ್ದಂಗೆ ಓದ್ರಿ. ನಿಮ್ಗೇನು ತಿಳಿಯಲ್ಲ ಬಂದು ಕೇಳ್ಕೊಂಡು ಹೋಗ್ರಿ, ಅಡ್ಡಾಡೋದು ಬಿಡ್ರಿ. ಅವೆಲ್ಲವನ್ನ ಬಿಟ್ಟೇನಪ್ಪಾ ಅಂದ್ರೆ ಓದಿನ ಕಡೆ ಗಮನವನ್ನ ಕೊಟ್ಟೇನಪ್ಪಾ ಅಂತ ಹೇಳಿದ್ರೆ ಸರಿಯಾಗಿ ನೀವು ಪರೀಕ್ಷೆಯನ್ನ ಸರಿಯಾಗಿ ಬರೋದು ರಿಸಲ್ಟ್ ಅನ್ನ ಒಳ್ಳೆ ರೀತಿಯಿಂದ. ಅವೆಲ್ಲ ಸರ್ ಹೇಳಿದ್ರು, ಸುರೇಶ್ ಸರ್ ಏನ್ ಹೇಳಿದ್ರು ಅಂದ್ರೆ ನಿಮ್ಮ ಜೀವನದಲ್ಲಿ ಏನಾದ್ರೂ ಕೇಳಲಿ ಫಸ್ಟ್ ಕೇಳೋದೇ 10ನೇ ತರಗತಿಯ ಮಾರ್ಕ್ಸ್ ಕಾರ್ಡ್, 10ನೇ ತರಗತಿ TC. ಎಲ್ಲೇ ಹೋಗ್ಲಿ ನೀವು ಮುಂದೆ ನೌಕರಿ ಹೋದ್ರು ಕೂಡ ಫಸ್ಟ್ ಕೇಳೋದೇ 10ನೇ ತರಗತಿ. ಆ 10ನೇ ತರಗತಿಯನ್ನ ಸದುಪಯೋಗ ಮಾಡ್ಕೋರಿ. ಅದಕ್ಕೆ ಒಳ್ಳೆಯ ಅಂಕಪಟ್ಟಿಯನ್ನ ಪಡೆಯೋರಾಗಿ ಇರ್ರಿ. ಅದಕ್ಕೆ ಬಸವರಾಜ್ ಸರ್ ಹೇಳಿದ್ರು, ವೀರೇಶಪ್ಪ ಸರ್ ಹೇಳಿದ್ರು. ಆಮೇಲೆ ವಿದ್ಯಾರ್ಥಿಯರು ಯಾವುದೇ ಕಾರಣಕ್ಕೇನಪ್ಪಾ ಅಂದ್ರೆ ಧೈರ್ಯ ಗೆಡಬೇಡ್ರಿ, ಅಳ್ಕೊಂತ ಹೋಗ್ಬೇಡ್ರಿ, ನಕ್ಕೊಂತ ಹೋಗ್ರಿ. ಮತ್ತೆ ಇದು ಶಾಲೆ ಕೊನೆ ಅಲ್ಲ. ಈ ಶಾಲೆ ನಿಮ್ಮ ಶಾಲೆ, ನಿಮ್ಮ ಊರಿನ ಶಾಲೆ. ಇಲ್ಲಿ ಬರ್ರಿ, ಯಾವಾಗ ಬೇಕಾದ್ರೆ ಬಂದಾಗ ಇಲ್ಲಿ ಶಿಕ್ಷಕರು ಇರ್ತಾರೆ, ಪ್ರೀತಿಯಿಂದ ಮಾತಾಡ್ಸಿರಿ. ನಿಮ್ಗೆ ಕಲಿಸಿದಂತ ಗುರುಗಳ 1 ಅಕ್ಷರ ಕಲಿಸಿದಾತನು ಗುರು ಅಂತ ಹೇಳ್ತಾರೆ. 1 ಅಕ್ಷರ ಬರೀ ಆ ಅಂತ ಕಲಿಸಿದ್ರೆ ಸಾಕು, ಅವ್ನು ನಮ್ಮ ಗುರು. ಸಾಯೋತನ ಅವನ್ನ ಮರಿಬಾರ್ದು. ಅದಕ್ಕೆ ಸಂಸ್ಕಾರ ಅಂತ ಹೇಳಿ ತಂದೆ ತಾಯಿನ ಗೌರವ ಮಾಡ್ರಿ ಅಂತ ಹೇಳಿದ್ರೆ. ಯಾಕಂದ್ರೆ ತಂದೆ ತಾಯಿನೇ ನಮಗೆ ನಿಜವಾದ ದೇವರು. ಗುಡಿ ಗುಂಡಾರ ಮಸೀದಿಗಳಲ್ಲಿ ದೇವರಿಲ್ಲ, ನಮ್ಮ ಮನೆಯಲ್ಲಿ ದೇವರದಾರೆ. ಇದನ್ನ ನಾವು ಅರ್ಥ ಮಾಡ್ಕೋಬಹುದು. ಅಂತ ತಂದೆ ತಾಯಿಗಳಿಗೆ ಗೌರವನ್ನ ಕೊಡ್ರಿ. ಅವ್ರು ಏನ್ ಹೇಳ್ತಾರೆ ಪಿಟಿಕ್ ಏನ್ ಅನ್ನಂಗಿಲ್ಲ, ಎಸ್ ಅನ್ಬೇಕಷ್ಟೇ. ಅಪ್ಪ ಅಮ್ಮ ಏನೇ ಹೇಳಿ ಯಾಸ್ ಆಯ್ತಪ್ಪ ಅನ್ಬೇಕು. ಅದು ಬಿಟ್ಟು ಅವ್ರನ್ನ ಅಪೋಸ್ ಮಾಡಿದ್ರೆ ಮಾಡಲ್ ನೋಡು ಹೋಗಲ್ ನೋಡು ಇಲ್ಲ, ನೆವರ್ ಅನ್ಲೇಬಾರ್ದು. ಇಲ್ಲಿ ಬಂದ್ಬಿಡಪ್ಪ ಅಂದ್ರೆ ಹೋಗ್ಬಿಡ್ಬೇಕು. ಇದು ನಾವು ತಂದೆ ತಾಯಿ ಕೊಡುವಂತ ಗೌರವ, ಹಿರಿಯರಿಗೆ ಗೌರವ. ಯಾವಾಗಲೂ ಹಿರಿಯರು ಬಂದ್ರಂದ್ರೆ ನಾವೇನಪ್ಪಾ ಅಂದ್ರೆ ನಮ್ಮ ಮನೆಯಲ್ಲಿದ್ದಂತ ಚೇರ್ ಮೇಲೆ ಕೂಡ್ಲೇಬಾರ್ದು. ಯಾರೇ ಇರ್ಲಿ, ಅವರು ವಯಸ್ಸಿನಲ್ಲಿ ಹಿರಿಯರಿರ್ಲಿ, ವಿದ್ಯೆಯಲ್ಲಿ ಹಿರಿಯರಿರ್ಲಿ, ಅವರಿಗೆ ಗೌರವನ್ನ ಕಲಿಬೇಕು. ಇವೆಲ್ಲವನ್ನು ನಾವು ಎಲ್ಲಿಂದ ಕಲಿತೀವಿ ಅಂದ್ರೆ ಸಂಸ್ಕಾರ. ನಮಗೇನು ಗೊತ್ತಿಲ್ಲಾರ್ದೆ ಎಲ್ಲವನ್ನ ಕಲಿಬೇಕು ಅಂತ ಮನುಷ್ಯ. ಅದಕ್ಕೆ ಅಹಂಕಾರ ಇರಬಾರ್ದು, ಗರ್ವ ಇರಬಾರ್ದು ಅಂತ. ಶಿಸ್ತು ಮಾತ್ರ 100ಕ್ಕೆ 100 ಇರಬೇಕು ಅಂತ ಹೇಳ್ತಾರೆ. 100ಕ್ಕೆ 100 ಡಿಸಿಪ್ಲಿನ್ ಅನ್ನೋ ಪದವನ್ನ ಬಿಡಿಸ್ಬಿಟ್ರೆ ನೀವು ಅದೇನ್ ಬರುತ್ತೆ ಅಂದ್ರೆ 100 ಬರುತ್ತೆ. ಇಂಗ್ಲಿಷ್ ನಲ್ಲಿ ಬರೋದು D4 ಈ ತರ ಬರೋದು ನೀವು ಬರೆದು ಬಿಟ್ರೆ ಅಂದ್ರೆ ಅದು ಎಷ್ಟು ಬರುತ್ತೆ ಅಂದ್ರೆ 100% ಬರುತ್ತೆ. ಅಷ್ಟು 100% ಶಿಸ್ತನ್ನ ನಮ್ಮಲ್ಲಿ ಇದು ಮಾಡ್ಕೋರಿ, ಅಳವಡಿಸ್ಕೋರಿ. ಆದ್ದರಿಂದ ಪ್ರೀತಿಯ ವಿದ್ಯಾರ್ಥಿಗಳೇ, ಇಲ್ಲಿ ತನಕ ಏನೇ ಮಾಡಿದ್ರಿ ಅವೆಲ್ಲವನ್ನ ಏನಪ್ಪಾ ಅಂದ್ರೆ ಬದಿಗೊಡ್ರಿ. ಹೋದಲ್ಲ ಎಕ್ಸಾಮ್ ಪರೀಕ್ಷೆಗಳು ಬರ್ತಿರ್ತವೆ ಹೋಗ್ತಿರ್ತವೆ, ಅವುಗಳನ್ನ ಏನೂ ಮಾಡಲಾರ್ದೆ ಒಳ್ಳೆಯ ಅದನ್ನ ಅಭ್ಯಾಸ ಮಾಡಿ ಏನಪ್ಪಾ ಅಂದ್ರೆ ಪರೀಕ್ಷೆಯನ್ನ ಹೆದರಿಸಿ ಏನಪ್ಪಾ ಅಂದ್ರೆ ನೀವು ಈ ಊರಿನ ಕೀರ್ತಿಯನ್ನ ತರಲಿ. ಅವಾಗಲೇ ವಿದ್ಯಾರ್ಥಿಗಳು ಹೇಳಿದ್ರು, ವಿದ್ಯಾರ್ಥಿಗಳು ಈ ಸಲ ಫಸ್ಟ್ ಬರ್ಬೇಕು. ನನಗೂ ಆಸೆ ಅದೇ ಅದ, ನಂದು ಆಸೆ ಅದೇ ಅದ. ಗಂಡು ಮಕ್ಕಳು ಫಸ್ಟ್ ಬರ್ಬೇಕು ಈ ಸಲ, ಗಂಡು ಹುಡುಗರು ಫಸ್ಟ್ ಬರ್ಬೇಕು. ಇದ್ರ ಅರ್ಥ ಹೆಣ್ಣು ಹುಡುಗರು ಬರ್ಬಾರ್ದಂತಲ್ಲ, ಆದ್ರೆ ಆಸೆ ಅದ. ಯಾಕಂದ್ರೆ ಆ ಬೋರ್ಡ್ ನಲ್ಲಿ ಎಲ್ಲ ಹೆಣ್ಮಕ್ಳ ಹೆಸರು ಅದಾವ. ಆಲ್ಮೋಸ್ಟ್ 90% ಹೆಣ್ಣು ಹುಡುಗಿಯರ ಹೆಸರು ಅದಾವ. ಹಂಗ ಈಗಲಾದ್ರೆ ಏನಪ್ಪಾ ಅಂತ ಹೇಳಿದ್ರೆ ವಿದ್ಯಾರ್ಥಿಗಳು ನೀವು ಫಸ್ಟ್ ಬರ್ರಿ, ನೀವು ಓದ್ರಿ, ಆಗುತ್ತೆ ಆಗುತ್ತೆ ಆಗುತ್ತೆ. ಅದಕ್ಕೆ ಅಬ್ದುಲ್ ಕಲಾಂ ಅವರಿಗೆ ಒಂದು ವಿದ್ಯಾರ್ಥಿನಿ ಬಂದು ಕೇಳಿದಾಗ ನಿಮ್ಮ ಯಶಸ್ಸಿನ ಗುಟ್ಟು ಏನು ಅಂತ ಕೇಳಿದಾಗ ಅವ್ರು ಹೇಳ್ತಾರೆ ಹಾರ್ಡ್ ವರ್ಕ್ ಹಾರ್ಡ್ ವರ್ಕ್ ಹಾರ್ಡ್ ವರ್ಕ್. ಇಷ್ಟೇ ಹೇಳೋದು. ಅಂದ್ರೆ ಕಠಿಣ ಪರಿಶ್ರಮ ಕಠಿಣ ಪರಿಶ್ರಮ ಕಠಿಣ ಪರಿಶ್ರಮ.
ಅದಕ್ಕೆ ವಿದ್ಯಾರ್ಥಿಗಳೇ ಇನ್ನೂ ಸಮಯ ಅದ, ಅದನ್ನ ಉಪಯೋಗಿಸ್ಕೊಂಡು ಆಮೇಲೆ 10ನೇ ತರಗತಿ ವಿದ್ಯಾರ್ಥಿಗಳು ಪ್ರತಿ ವರ್ಷ ಏನಪ್ಪಾ ಅಂದ್ರೆ ಗಿಫ್ಟ್ ಕೊಡ್ತಾರೆ. ಅದು ಗಿಫ್ಟ್ ಕೊಟ್ಟಂತ ಎಲ್ಲಾ ವಿದ್ಯಾರ್ಥಿಗಳಿಗೆ ಏನಪ್ಪಾ ಅಂದ್ರೆ ಶಾಲೆಯ ಪರವಾಗಿ, STMC ಪರವಾಗಿ ಹಾಗೂ ಎಲ್ಲಾ ಶಿಕ್ಷಕರ ಪರವಾಗಿ ಏನಪ್ಪಾ ಹೃದಯಪೂರ್ವಕವಾಗಿ ಅವರ ವಂದನೆಗಳನ್ನು ತಿಳಿಸುತ್ತೇನೆ. ಅದೇ ರೀತಿ ವಿಶ್ವನಾಥ್ ಸರ್ ಅವರು ಒಂದು ಘೋಷಣೆಯನ್ನ ಮಾಡಿದ್ರು, 90+ ಯಾರೇ ಮಾಡಲಿ ಅವ್ರಿಗೆ ಏನಪ್ಪಾ ಅಂದ್ರೆ 1000 ರೂಪಾಯಿಯನ್ನ ಕೊಡ್ತೀನಿ. ಆ 1000 ರೂಪಾಯಿ ದೊಡ್ಡದಲ್ಲ ಅಂತಾನೂ ಹೇಳಿದ್ರು ಅವರು. ಅಂದ್ರೆ ನಿಮ್ಮಲ್ಲಿ ಏನಪ್ಪಾ ಅಂದ್ರೆ ಬರ್ಬೇಕದು, ನಾನ್ ಪಡಿಬೇಕು ಅಂತ ಬರ್ಬೇಕದು, ನಾನ್ ಮಾಡ್ಬೇಕು ಈ ತರ ಹಪಾಪಿ ಬಂತು ಅಂದಾಗ ಒಬ್ಬ ವಿದ್ಯಾರ್ಥಿ ಜೀವನ ಏನಾಗುತ್ತೆ, ಒಳ್ಳೇದಾಗುತ್ತೆ. ಇಲ್ಲ ಅಂದ್ರೆ ಒಳ್ಳೇದಾಗಲ್ಲ. ಅದಕ್ಕೆ ಇಲ್ಲಿ ತನಕ ಬಾಳುತ್ತಾಯ್ತು. ಇನ್ಮೇಲೆ ದಯವಿಟ್ಟು ವಿದ್ಯಾರ್ಥಿಗಳು ನಿಮ್ಗೆಲ್ಲರಿಗೂ 10ನೇ ತರಗತಿ ಪರೀಕ್ಷೆ ಎಲ್ಲರಿಗೂ ಏನಪ್ಪಾ ಅಂದ್ರೆ ಹೀಗೆ ಶುಭಾಶಯನ ಕೊಡುತ್ತೆ. ಆಮೇಲೆ ನಿಮ್ಮ 10ನೇ ತರಗತಿ ಹಾರ್ಟ್ ಬೀಟ್ ಬಂದ್ಬಿಟ್ಟಿದಾವ ಅವಲೆ. ಇನ್ನೊಂದು ಸಂತೋಷದ ವಿಷಯ ಏನಪ್ಪಾ ಅಂದ್ರೆ ಎಲ್ಲರಿಗೂ ಏನಪ್ಪಾ ಅಂದ್ರೆ ಹೇರೂರು ಸೆಂಟ್ರೇ ಬರುವಂಗೆ ಕಾಣುತ್ತೆ. ಇನ್ನೂ ಬಂದಿಲ್ಲ, ಹೌದಾ? ಅದಕ್ಕೆ ಎಲ್ಲ ಇನ್ನೂ ಬಂದಿಲ್ಲ, ಆದ್ರೆ ಬರುವಂಗೆ ಲಕ್ಷಣ ಏನಪ್ಪಾ ಅಂದ್ರೆ ಕಾಣುತ್ತೆ ಅಂತ ಹೇಳಿದ್ದೆ ನಾನು. ಅದಕ್ಕೆ ನೀವೆಲ್ಲರೂ ಅದಿರ್ಲಿ, ಯಾವುದೇ ಸೆಂಟರ್ ಇರಲಿ, ಗಂಗಾವತಿ ಸೆಂಟರ್ ಇರಲಿ, ಯಾವುದೇ ಸೆಂಟರ್, ಪರೀಕ್ಷೆ ಮಾತ್ರ ಬರಲೇಬೇಕು. ಅದಕ್ಕೆ ನೀವೆಲ್ಲರೂ ಧೈರ್ಯದಿಂದ ಪರೀಕ್ಷೆಯನ್ನ ಬರೀರಿ. ನಿಮಗೆಲ್ಲರಿಗೂ ಪರೀಕ್ಷೆ ಆಲ್ ದ ಬೆಸ್ಟ್ ಹೇಳುತ್ತಾ ಈ ಕಾರ್ಯಕ್ರಮ ಇಲ್ಲಿವರೆಗೆ ಏನಪ್ಪಾ ಅಂದ್ರೆ ಯಶಸ್ವಿಯಾಗಿ ಎಲ್ಲರೂ ಚೆನ್ನಾಗಿ ನಡೆಸಿಕೊಟ್ಟಿದ್ದಾರೆ. ಆಮೇಲೆ ವೇದಿಕೆ ಮೇಲೆ ನಮ್ಮ ಕರೆಗೆ ಹೋಗ್ಬಿಟ್ಟು ಎಲ್ಲ ಅತಿಥಿಗಳು ಬಂದಿದ್ದಾರೆ. ಅವ್ರಿಗೆಲ್ಲರಿಗೂ ಧನ್ಯವಾದ ತಿಳಿಸ್ತಾ 4 ಮಾತುಗಳನ್ನ ಆಡಲಿಕ್ಕೆ ಅವಕಾಶ ಮಾಡಿಕೊಟ್ಟಿದ್ದ ಈ ವೇದಿಕೆಗೆ ಏನಪ್ಪಾ ಅಂದ್ರೆ ದಯವಿಟ್ಟು ಎಲ್ಲರಿಗೂ ವಂದನೆಗಳನ್ನು ತಿಳಿಸುತ್ತಾ, ಆಮೇಲೆ ನನ್ನಿಂದ ಏನಾದರೂ ಮಾತಿನಲ್ಲಿ ತಪ್ಪಾಗಿದ್ದರೆ ದಯವಿಟ್ಟು ಕ್ಷಮಿಸಿ ಅಂತ ಕೇಳ್ಕೊತಾ ಈ ನನ್ನ ಮಾತುಗಳನ್ನ ಮುಗಿಸ್ತೇನೆ. ಜೈ ಹಿಂದ್, ಜೈ ಕರ್ನಾಟಕ. ಒಟ್ಟಾಗಿ ನೆರವೇರಿಸಿಕೊಟ್ಟ ಶ್ರೀ ಅಸ್ಲಾಂ ಖಾನ್ ಸರ್ ಮುಖ್ಯೋಪಾಧ್ಯಾಯರು ಇವರಿಗೆ ಧನ್ಯವಾದಗಳು. ಉದಯಿಸಿದ ಸೂರ್ಯ ಮುಳುಗಲೇಬೇಕು, ಅರಳಿದ ಹೂ ಬಾಡಲೇಬೇಕು, ಆರಂಭವಾದ ಕಾರ್ಯಕ್ರಮ ಅಂತ್ಯಗೊಳ್ಳಲೇಬೇಕು. ಕಾರ್ಯಕ್ರಮದ ಕೊನೆಯ ಘಟ್ಟ ವಂದನಾರ್ಪಣೆ. ಇದನ್ನು ನಡೆಸಿಕೊಳ್ಳಲು ಬರುತ್ತಿದ್ದಾರೆ ಶ್ರೀಮತಿ ವೀಣಾ ಮೇಡಮ್. ಜೋರಾದ ಚಪ್ಪಾಳೆಯೊಂದಿಗೆ ಸ್ವಾಗತಿಸಿ. ಈ ಕಾರ್ಯಕ್ರಮಕ್ಕೆ ಮುಖ್ಯ ಅತಿಥಿಗಳಾಗಿ ಆಗಮಿಸಿದಂತಹ ಶ್ರೀ ಭೂದಾನಿಗಳಾದ ಶ್ರೀಮತಿ ಅಂಪಮ್ಮ ಅವರಿಗೆ ನಮ್ಮ ಮುಖ್ಯೋಪಾಧ್ಯಾಯರ ಪರವಾಗಿ ಮತ್ತು ನಮ್ಮ ಶಿಕ್ಷಕರ ಪರವಾಗಿ, ವಿದ್ಯಾರ್ಥಿಗಳ ಪರವಾಗಿ ವಂದನೆಗಳನ್ನು ಅರ್ಪಿಸ್ತಿದ್ದೇನೆ. ಅದೇ ರೀತಿಯಾಗಿ STMC ಅಧ್ಯಕ್ಷರಾದ ಅಂಬಣ್ಣ ಸರ್ ಅವರಿಗೂ ಮತ್ತು STMC ಸದಸ್ಯರಾಗಿರುವಂತಹ ಈರಪ್ಪರವರಿಗೂ ನಮ್ಮ ಮುಖ್ಯೋಪಾಧ್ಯಾಯರ ಪರವಾಗಿ, ನಮ್ಮ ಶಾಲೆಯ ಪರವಾಗಿ ವಂದನೆಗಳನ್ನ ಅರ್ಪಿಸ್ತಿದ್ದೀನಿ. ಮತ್ತೆ ಹಾಗೂ ಸರ್ಕಾರಿ ಹಿರಿಯ ಪ್ರಾಥಮಿಕ ಶಾಲೆ ಮುಖ್ಯ ಗುರುಗಳಾಗಿರುವ ವೆಂಕಟೇಶ್ ಸರ್ ಅವರಿಗೂ ನಮ್ಮ ಶಾಲೆಯ ಪರವಾಗಿ ಹೃತ್ಪೂರ್ವಕ ಧನ್ಯವಾದಗಳು. ಅದೇ ರೀತಿಯಾಗಿ ಪಾಲಕರಾಗಿರುವಂತಹ ಅಯ್ಯಪ್ಪ ಸರ್ ಅವರು ಮತ್ತು ದುರ್ಗಮ್ಮರವರಿಗೆ ನಮ್ಮ ಶಾಲೆಯ ಪರವಾಗಿ, ಎಲ್ಲರ ಪರವಾಗಿನೂ ಹೃತ್ಪೂರ್ವಕವಾದ ಧನ್ಯವಾದಗಳನ್ನ ಅರ್ಪಿಸ್ತಿದ್ದೀನಿ. ಆಮೇಲೆ ಡ್ಯಾನ್ಸ್ ಮಾಸ್ಟರ್ಗಳಾಗಿರುವ ಹನುಮೇಶ್ ಸರ್ ಅವರು ಮತ್ತು ಈಶ್ವರ್ ಸರ್ ಅವರು ಕಡಿಮೆ ಸಮಯದಲ್ಲಿ ಸಹ ನಮ್ಮ ವಿದ್ಯಾರ್ಥಿಗಳಿಗೆ ಚೆನ್ನಾಗಿ ಡ್ಯಾನ್ಸ್ಗಳನ್ನ ಹೇಳ್ಕೊಟ್ಟಿದ್ದಾರೆ. ಈ ಒಂದು ಕಾರ್ಯಕ್ರಮಕ್ಕೆ ಅವರು ಚೆನ್ನಾಗಿ ಡ್ಯಾನ್ಸ್ಗಳನ್ನ ಹೇಳ್ಕೊಟ್ಟು ಯಶಸ್ವಿಗೊಳಿಸೋದಕ್ಕಾಗಿ ಅವರಿಗೆ ವಂದನೆಗಳನ್ನ ಅರ್ಪಿಸ್ತಿದ್ದೀನಿ ಅಂತ ಹೇಳ್ತಿದ್ದೀನಿ. ಅದೇ ರೀತಿಯಾಗಿ ಕಾರ್ಯಕ್ರಮದಲ್ಲಿ ಅಧ್ಯಕ್ಷತೆಯನ್ನು ವಹಿಸಿದ ಮತ್ತು ಪ್ರತಿಯೊಂದು ಕೆಲಸವನ್ನು ಅಚ್ಚುಕಟ್ಟಾಗಿ ನೋಡಿಕೊಂಡಂತಹ ಮುಖ್ಯ ಶಿಕ್ಷಕರಾದ ಅಸ್ಲಾಂ ಖಾನ್ ಸರ್ ಅವರಿಗೆ ಹೃತ್ಪೂರ್ವಕವಾದ ವಂದನೆಗಳು. ಕೊನೆಯದಾಗಿ ಈ ಕಾರ್ಯಕ್ರಮದ ಕೇಂದ್ರ ಬಿಂದುಗಳಾಗಿರುವಂತಹ ನನ್ನ ಮುದ್ದು ಮಕ್ಕಳಿಗೂ ಹಾಗೂ ಶಿಕ್ಷಕಿಯರಿಗೂ ಎಲ್ಲರಿಗೂ ಹೃತ್ಪೂರ್ವಕವಾದ ವಂದನೆಗಳನ್ನ ಹೇಳ್ತಾ ನನ್ನ ವಂದನಾ ಭಾಷಣವನ್ನ ಮುಗಿಸ್ತಿದ್ದಾರೆ. ಜೈ ಹಿಂದ್, ಜೈ ಕರ್ನಾಟಕ. ವೀಣಾ ಮೇಡಮ್ ಅವರಿಗೆ ಧನ್ಯವಾದಗಳು. ಇರ್ತೈತಿ, ಅದನ್ನ ಶಿಕ್ಷಕರು ನಿಮಗೆ ಉಣಪಡಿಸ್ತಾರೆ. ಅದಕ್ಕಾಗಿ ಎಲ್ಲ 10ನೇ ತರಗತಿ ವಿದ್ಯಾರ್ಥಿಗಳು ಲೇಟ್ ಮಾಡ್ಲಾರ್ದಂಗೆ ಅಲ್ಲಿ 9ನೇ ತರಗತಿಗೆ ಅಲ್ಲಿ ವ್ಯವಸ್ಥೆ ಮಾಡಿ ಅಲ್ಲಿ ಬರ್ಬೇಕು. ಆಗ 9ನೇ ತರಗತಿಯ 4 ಜನ ಬಾಯ್ಸು, 1 4 ಜನ ಗರ್ಲ್ಸ್ ಏನಿಲ್ಲ, ನೀವು ನಮಗೆ ಸಹಾಯ. ಉಳಿದವರು ಗೆಸ್ಟ್ಗಳನ್ನ ಕರ್ಕೊಂಡು 8ನೇ ತರಗತಿಯಲ್ಲಿ ಊಟದ ವ್ಯವಸ್ಥೆ ಇರ್ತೈತೆ. ಉಳಿದ 9ನೇ ತರಗತಿ ವಿದ್ಯಾರ್ಥಿಗಳು ಅವರಿಗೆ ಅಲ್ಲಿ ಊಟದ ವ್ಯವಸ್ಥೆಗೆ ಅಲ್ಲಿ ಭಾಗವಹಿಸ್ಬೇಕು. ಊಟ ಆದ ನಂತರ ಮತ್ತೆ ವೇದಿಕೆ ಬಂದ
ಮೊಬೈಲ್ ಹಿಡ್ಕೊರ್ಲಿ ಎಲ್ಲರೂ ವಿಡಿಯೋ ಮಾಡಾಕಂತೀನಿ. ಕೊಡ್ತೀವಿ ಸರ ಹತ್ಲಾಗಿಂದ ಬರ್ರಿ ಸರ. ಹಾಕ್ರಿ ಮೇಡಮ್ ಸರ್. ಒಂದೇ ಸಿಗ ನೀ
ನೀವೇ ಬರಲಿಲ್ಲ ನೀವು ಬರಲಿಲ್ಲ ನಮ್ಮ ನಡೆಸಿ ನಮ್ಮೆಲ್ಲ ಜನ ಸರ್ ಮತ್ತೆ ಸರ್ ಸರ್ ಮತ್ತೆ ಪ್ರೇಕ್ಷಕರೆಲ್ಲರ ವಿದ್ಯಾರ್ಥಿಗಳನ್ನ ಚಪ್ಪಾಳೆ ಮುಖಾಂತರ ಮತ್ತೊಮ್ಮೆ ಅವರಿಗೆ ಸ್ವಾಗತ ಬಯಸಬೇಕಾಗಿ ವಿನಂತಿ ಮಾಡ್ಕೊಳ್ತಾ ಇದ್ದೀನಿ. ಮುಂದಿನ ತಯಾರಿಯಲ್ಲಿ ಭಾರತಾಂಬೆ ನಿನ್ನ ಜನ್ಮದಿನ ಎಂಬ ಹಾಡಿಗೆ ಕೋಲಾಟವನ್ನು ಮಾಡಲಿಕ್ಕೆ ವಿದ್ಯಾರ್ಥಿಗಳು ರೆಡಿಯಲ್ಲಿರಬೇಕು. ತದನಂತರದಲ್ಲಿ ಏನ್ ಕೊಡ ಎಂಬ ಹಾಡಿಗೆ ನೃತ್ಯವನ್ನು ಮಾಡ್ತಕ್ಕಂಥ ವಿದ್ಯಾರ್ಥಿನಿಯರು ರೆಡಿಯಲ್ಲಿರಬೇಕು. ಈಗಾಗಲೇ ಬಹಳಷ್ಟು ಸಮಯ ಆಗಿರುವುದರಿಂದ ವಿದ್ಯಾರ್ಥಿಗಳು ಸಹಕರಿಸಬೇಕಾಗಿ ವಿನಂತಿ ಮಾಡಿಕೊಳ್ತಾ ಚೆಲ್ಲಿದರು ಮಲ್ಲಿಗೆ ಎಂಬ ಹಾಡಿಗೆ ನೃತ್ಯವನ್ನು ಮಾಡಲಿದ್ದಾರೆ. ಈ ವೇದಿಕೆ ಮೇಲೆ ಇರ್ತಕ್ಕಂಥ ಎಲ್ಲ ವಿದ್ಯಾರ್ಥಿನಿಯರು ಸರ್ ಪ್ಲೇ ಮಾಡ್ರಿ.
ಮಲ್ಲೆ ಹೂವಿನ ಮಂಚ ಮರಗಾದ ಮೇಲ್ ಹೊತ್ತಿಗೆ ಮಲ್ಲೆ ಹೂವಿನ ಮಂಚ ಮರಗಾದ ಮೇಲ್ ಹೊತ್ತಿಗೆ ತಾವರ ಹೂವ ತಳಕೆಂಬು ಮಾದೇವ್ಗೆ ಚೆಲ್ಲಿದರು ಮಲ್ಲಿಗೆಯ ತಾವರೆ ಹೂವಿನ ತಲದಿಂಬು ಮಾದೇವ್ಗೆ ಅಲ್ಲೊಂದು ಗರಿಗೆ ಸುಖನಿದ್ದೆ ಮಾದೇವ್ಗೆ ಚೆಲ್ಲಿದರು ಮಲ್ಲಿಗೆಯ ಅಲ್ಲೊಂದು ಗರಿಗೆ ಸುಖನಿದ್ದೆ ಮಾದೇವ್ಗೆ ಚೆಲ್ಲಿದರು ಮಲ್ಲಿಗೆಯ ಚೆಲ್ಲಿದರು ಮಲ್ಲಿಗೆಯ ಬಾಣ ಸೂರ್ಯೇರಿ ಮ್ಯಾಲೆ ಚೆಲ್ಲಿದರು ಮಲ್ಲಿಗೆಯ ಅಂದಾದ ಚಂದಾದ ಮಾಯ್ಕಾರ ಮಾದೇವ್ಗೆ ಅಂದಾದ ಚಂದಾದ ಮಾಯ್ಕಾರ ಮಾದೇವ್ಗೆ ಚೆಲ್ಲಿದರು ಮಲ್ಲಿಗೆಯ ಚೆಲ್ಲಿದರು ಮಲ್ಲಿಗೆಯ ಚೆಲ್ಲಿದರು ಮಲ್ಲಿಗೆಯ ಸೊಗಸಾಗಿ ನೃತ್ಯವನ್ನು ಮಾಡಿರ್ತಕ್ಕಂಥ ನಮ್ಮ ಶಾಲೆಯ ವಿದ್ಯಾರ್ಥಿನಿಯರಿಗೆ ಈ ವೇದಿಕೆಯ ಪರವಾಗಿ ನಿಮ್ಮೆಲ್ಲರ ಪರವಾಗಿ ಹೃತ್ಪೂರ್ವಕವಾದ ಅಭಿನಂದನೆಗಳು. ಈಗ ಭಾರತಾಂಬೆ ನಿನ್ನ ಜನ್ಮದಿನ ಎಂಬ ಹಾಡಿಗೆ ಕೋಲನ್ನು ಪಡೆಯುವುದರ ಮೂಲಕ ನೃತ್ಯವನ್ನು ಮಾಡಲು ಬಂದಿದ್ದಾರೆ ನಮ್ಮ ಶಾಲೆಯ ವಿದ್ಯಾರ್ಥಿಗಳು. ರೆಡಿನಾ ಅಂಬರೀಷ? ಯಾಕೆ ಅಲ್ಲಿ ನೋಡು, ಸ್ಲೀಪರ್ ಸೈಡ್ ಬಿಡ, ಅವನು ಸೈಡ್ ಬಿಡ, ಸೈಡ್ ಸ್ಲೀಪರ್ಸ್ ಅಲ್ಲ. ಓಕೆ, ಡ್ಯಾನ್ಸರ್ ಭಾರತಾಂಬೆ ನಿನ್ನ ಜನ್ಮದಿನ ಭಾರತೀಯರ ಶೌರ್ಯ ಮೆರೆದಲಿನ ಕಂಡಿದೆ ವೀರರಲ್ಲಿ ಇಲ್ಲಿಗೆ ಪ್ರಾಣ ಚೆಲ್ಲಿ ನಿನ್ನನ್ನು ಪೀಡಿಸಿದ ಇದೇ ದಿನ ಜನ್ಮ ಓದಿಸಿದ ಮಹಾದಿನ ಭಾರತಾಂಬೆ ನಿನ್ನ ಜನ್ಮದಿನ ಭಾರತೀಯರ ಶೌರ್ಯ ಮೆರೆದ ದಿನ ಮಡಿಲಲ್ಲಿ ಗಂಗೆ ತುದ್ದೆ ನಗುತ್ತಾರಮ್ಮ ಅನ್ಯರು ಬಂದರು ಮುದ್ದಾಡುವ ತಾಯಿ ನಮ್ಮೂರ ಅಪ್ಪಿಕೊಂಡು ನಲಿದಾಡುವೆ ಭೂಗೋಳದಲ್ಲಿ ಒಂದು ಜ್ಯೋತಿ ಇದೆ ಅದಕ್ಕೆ ಭಾರತ ಮಾತೆ ಎಂಬ ಹೆಸರು ಇದೆ ಲೋಕವೇ ಮೆಚ್ಚುವಂತ ಗೀತೆಯು ಇಲ್ಲಿ ಇದೆ ಒಂದೇ ಮಾತರಂ ಎಂಬ ನಾಮದ ಗಂಧವಿದೆ ನುಡಿಯಲ್ಲ ಮನೆ ಧನ್ಯ ಭಾರತಾಂಬೆ ನಿನ್ನ ಜನ್ಮದಿನ ಭಾರತೀಯರ ಶೌರ್ಯ ಮೆರೆದ ದಿನ
ವಂದೇ ಮಾತರಂ ಎಂದು ವಂದೇ ಮಾತರಂ ವಂದೇ ಮಾತರಂ ವಂದೇ ಮಾತರಂ ವಂದೇ ಮಾತರಂ. ಭಾರತಾಂಬೆ ನಿನ್ನ ಜನ್ಮದಿನ, ಭಾರತೀಯರ ಶೌರ್ಯ ಮೆರೆದ ದಿನ. ಗಂಗೆದೆ ನೀರಲ್ಲಿ ಗುಂಡಿಗೆ ಪ್ರಾಣ ಚೆಲ್ಲಿ ನಿನ್ನನ್ನು ಬಿಡಿಸಿದ ಇದೇ ದಿನ, ಜನ್ಮವ ಕೊಡಿಸಿದ ಮಹಾದಿನ. ಭಾರತಾಂಬೆ ನಿನ್ನ ಜನ್ಮದಿನ, ಭಾರತೀಯರ ಶೌರ್ಯ ಮೆರೆದ ದಿನ. ಭಾರತಾಂಬೆ ನಿನ್ನ ಜನ್ಮ ವೇದಿಕೆಗೆ ಆಗಮಿಸಬೇಕಾಗಿ ವಿನಂತಿ ಮಾಡಿಕೊಳ್ತಾ ಇದ್ದೇನೆ. ಮುಂದಿನ ತಯಾರಿಯಲ್ಲಿ ಕನ್ನಡವೇ ನಮ್ಮಮ್ಮ ಅವಳಿಗೆ ಕೈ ಮುಗಿಯಮ್ಮ ಎಂಬ ಹಾಡಿಗೆ ಎಲ್ಲ ವಿದ್ಯಾರ್ಥಿಗಳು ರೆಡಿಯಾಗಿರ್ಬೇಕಾಗಿ ವಿನಂತಿ ಮಾಡಿಕೊಳ್ತಾ ಇದ್ದೀವಿ. ಮುಂದಿನ ತಯಾರಿಯಲ್ಲಿ ಕನ್ನಡವೇ ನಮ್ಮಮ್ಮ ಅವಳಿಗೆ ಕೈ ಮುಗಿಯಮ್ಮ ಎಂಬ ಹಾಡಿಗೆ ವಿದ್ಯಾರ್ಥಿಗಳು ರೆಡಿಯಲ್ಲಿರಬೇಕು. 8ನೇ ಕ್ಲಾಸ್ ವಿದ್ಯಾರ್ಥಿಗಳು ಏನು ಕೊಡವ ಹುಬ್ಬಳ್ಳಿ ಮಾಟ ಎಂತ ಚಂದುಳ್ಳ ಕೊಡವ, ಹುಬ್ಬಳ್ಳಿ ಮಾಟ ಎಂತ ಚಂದುಳ್ಳ ಕೊಡವ. ದಿಕ್ಕಿಲ್ಲ ಬೆಳಗಿಲ್ಲ ತಲ ತಲ ಹೊಳಿತದ, ಕಂಚಲ್ಲ ತಾಮ್ರಲ್ಲ ಮಿರಿ ಮಿರಿ ಮಿಂಚದ. ದಿಕ್ಕಿಲ್ಲ ಬೆಳಗಿಲ್ಲ
9 ಮತ್ತು 10ನೇ ತರಗತಿ ವಿದ್ಯಾರ್ಥಿನಿಯವರಿಗೆ ಜೋರಾದ ಚಪ್ಪಾಳೆಯೊಂದಿಗೆ ಅವರನ್ನು ಬೀಳ್ಕೊಡುತ್ತಾ ಈಗ ಕನ್ನಡವೇ ನಮ್ಮಮ್ಮ ಅವಳಿಗೆ ಕೈ ಮುಗಿಯಮ್ಮ ಎನ್ನುತ್ತಾ ಕನ್ನಡ ತಾಯಿಗೆ ಕೈ ಮುಗಿಯಲು ಬಂದಿದ್ದಾರೆ 8ನೇ ತರಗತಿಯ ಬಾಲಕರು. ಜೋರಾದ ಕನ್ನಡ ನಾಡಿನ ಜೀವನ ಇದೆ. ಆ ತಂಡದವರು ಇಲ್ಲಿ ವೇದಿಕೆ ಹಿಂಭಾಗದಲ್ಲಿ ಅಡಿಯಿರಬೇಕು. ಓಕೆ, ಹಾಗಾದ್ರೆ ಈಗ 8ನೇ ತರಗತಿಯವರ ವಿದ್ಯಾರ್ಥಿಗಳಿಗೆ ವೇದಿಕೆಯನ್ನ ಬಿಟ್ಟು ಕೊಡೋಣ ನಿಮ್ಮ ಜೋರಾದ ಚಪ್ಪಾಳೆಯೊಂದಿಗೆ. ಕನ್ನಡದ ಸಿದ್ಧ ಹಾಡೋದಕ್ಕೆ ಎದ್ದ ಕನ್ನಡಕ್ಕೆ ಇವನು ಸಾಯೋದಕ್ಕೂ ಸಿದ್ಧ. ಕನ್ನಡವೇ ನಮ್ಮಮ್ಮ ಅವಳಿಗೆ ಕೈ ಮುಗಿಯಮ್ಮ ಮಾತಾಡೋ ದೇವರಿಗಳು ನಮ್ಮ ಕಾಪಾಡೋ ಗುರುಗಳು. ಕನ್ನಡವೇ ನಮ್ಮಮ್ಮ ಅವಳಿಗೆ ಕೈ ಮುಗಿಯಮ್ಮ ನಲಿದಾಡೋ ನೀರಿಗಳು ನಾವು ಸಿರಾಡೋ ಕಾಡುಗಳು. ಮುಳಕಿಚ 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 ಕನ್ನಡವೇ ನಮ್ಮಮ್ಮ ಅವಳಿಗೆ ಕೈ ಮುಗಿಯಮ್ಮ ಮಾತಾಡೋ ಇವರಿಗಳು ನಮ್ಮ ಕಾಪಾಡೋ ಕನ್ನಡವೇ ನಮ್ಮಮ್ಮ ಅವಳಿಗೆ ಕೈ ಮುಗಿಯಮ್ಮ ಮಾತಾಡೋ ದೇವರುಗಳು ನಮ್ಮ ಕಾಪಾಡೋ ಗುರುಗಳು. ಕನ್ನಡವೇ ನಮ್ಮಮ್ಮ ಅವಳಿಗೆ ಕೈ ಮುಗಿಯಮ್ಮ ನಲಿದಾಡೋ ನೀರಿಗಳು ನಾವು ಉಸಿರಾಡೋ ಕಾಡಿಗಳು. ಕನ್ನಡಕ್ಕೆ ಸಾಯಲು ಸಿದ್ಧವೋ ಕನ್ನಡಕ್ಕೆ ಬಾಳಲು. ಕಾಣದಂತೆ ಮಾಯವಾದನು ನಮ್ಮ ಕೈಲಾಸ ಸೇರಿಕೊಂಡನು. ಕಾಣದಂತೆ ಮಾಯವಾದನು ನಮ್ಮ ಕೈಲಾಸ ಸೇರಿಕೊಂಡನು. ಕೊಡುವುದನ್ನು ಬಿಟ್ಟು ಪ್ರಿಯಪಟ್ಟು ಓಡಿ ಹೋದನು. ಕಾಣದಂತೆ ಮಾಯವಾದನು ನಮ್ಮ ಕೈಲಾಸ ಸೇರಿಕೊಂಡನು.
ಆಕಾಶ ಮೇಲೆ ಇಟ್ಟನು ನಮ್ಮ ಶಿವ ಪಾತಾಳ ಕೆಳಗೆ ಬಿಟ್ಟನು ನಡುವೆ ಈ ಭೂಮಿಯನ್ನು ದೋಣಿ ಅಂತ ತೇಲಿಬಿಟ್ಟು ಕಾಣದಂತೆ ಶಿವ ಕಾಣದಂತೆ ಮಾಯವಾದನು ನಮ್ಮ ಶಿವ ಕೈಲಾಸ ಸೇರಿದನು ಹೆಣ್ಣು ಗಂಡು ಸೇರಿಕೊಂಡು ಯುದ್ಧವನ್ನು ಮಾಡುವಾಗ ಕಾಣದಂತೆ ಶಿವ ಕಾಣದಂತೆ ಮಾಯವಾದನು ಶಿವ ಕೈಲಾಸ ಸೇರಿಕೊಂಡನು ಕಾಣದಂತೆ ಶಿವ ಕಾಣದಂತೆ ಮಾಯವಾದನು ನಮ್ಮ ಶಿವ ಕೈಲಾಸ ಸೇರಿಕೊಂಡನು ಮಾಡಿಸಿದ್ದೇವೆ ಶಾಲೆ ಕಡೆಯಿಂದ ಫೋಟೋಸ್ ಮಾಡ್ತಿದ್ದೀವಿ ನಮ್ಮ ಶಾಲೆಯ ಗ್ರೂಪ್ಗಳ ಮೂಲಕ ಅವುಗಳನ್ನು ಎಲ್ಲ ವಿದ್ಯಾರ್ಥಿಗಳಿಗೆ ನಾವು ತಲುಪಿಸೋ ವ್ಯವಸ್ಥೆ ಮಾಡಿದ್ದೀವಿ ದಯವಿಟ್ಟು ಅನ್ಯತಾ ಭಾವಿಸಿ ಯಾರು ಕೂಡ ಪ್ರೇಕ್ಷಕರು ವಿಡಿಯೋ ರೆಕಾರ್ಡನ್ನು ಮಾಡಬಾರ್ದು ಅಂತ ಒಡನಾಡಿನ ಜೀವನದಿ ಹೊರನೀಡುವ ಜೀವನದಿ ಮೈಯಾಗಿ ಕನ್ನಡನಾಡಿನ ಜೀವನದಿ
ನೀಡುವ